ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಸುಸ್ವಾಗತ. ಈ ದಿನ ನಾನು ಒಂದು ಅದ್ಭುತವಾಗಿರುವಂಥ ಅವಕಾಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಒಂದು ವಿನಂತಿ ಏನಪ್ಪ ಅಂತ ಅಂದರೆ, ನೆಕ್ಸ್ಟು ಬರೋವಂಥ 30 ನಿಮಿಷದಿಂದ 40 ನಿಮಿಷ ತನಕ ನಿಮ್ಮ ಮೊಬೈಲ್ ಫೋನನ್ನು ಸ್ವಲ್ಪ ಸೈಲೆಂಟಾಗಿ ಇಡೋವಂಥದ್ದು, ಮತ್ತು ಈಗ ನಾನು ಮಾತಾಡ್ತಿರೋವಂಥ ವಿಚಾರದ ಬಗ್ಗೆ ಗಮನವಿಟ್ಟು ಕೇಳೋವಂಥದ್ದು. ಯಾಕೆ ಅಂದರೆ ಇಲ್ಲಿ ಹೇಳೋವಂಥ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಪಾಯಿಂಟು ಅತಿ ಮುಖ್ಯವಾಗಿರುತ್ತೆ. ಇದನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ಅಂತ ಅಂದರೆ ಖಂಡಿತವಾಗೂ ನಿಮ್ಮ ಜೀವನ ತುಂಬ ಒಳ್ಳೆಯ ರೂಪದಲ್ಲಿ ಬದಲಾವಣೆ ಆಗುವಂಥದ್ದು ಖಂಡಿತ. ಓಕೆ, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ಈಗ. ಈಗ ನಾನು ಒಂದು ಕಾಮರ್ಸ್ ಇಂಡಸ್ಟ್ರಿಯಲ್ಲಿ ಬಳಸೋವಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರ ಹೆಸರು ಏನಪ್ಪ ಅಂತಂದರೆ ಇಕಾಮ್ 365. ಇದು ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇ ಕಾಮರ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಇ ಕಾಮರ್ಸ್ ಅಂದರೆ ತುಂಬ ಸಿಂಪಲ್ಲು. ಅಂದರೆ ಆನ್ಲೈನ್ ಮುಖಾಂತರ ಯಾವುದೇ ವಸ್ತುಗಳನ್ನು ಅಥವಾ ಸರ್ವೀಸನ್ನು ಖರೀದಿ ಮಾಡೋದೇ ಆಗಿರಬಹುದು, ಅಥವಾ ನಮ್ಮ ವಸ್ತು ಮತ್ತು ಸರ್ವೀಸ್ಗಳನ್ನು ಮಾರಾಟ ಮಾಡೋದೇ ಆಗಿರಬಹುದು. ಖರೀದಿ ಮಾಡುವಂಥದ್ದು ಮತ್ತು ಮಾರಾಟ ಮಾಡುವಂಥ ಕ್ರಿಯೆಗೆ, ಆನ್ಲೈನ್ ಮುಖಾಂತರ ಮಾಡುವಂಥ ಈ ಕ್ರಿಯೆಗೆ ನಾವು ಇ ಕಾಮರ್ಸ್ ಅಂತ ಕರಿತೀವಿ. ಈ ದಿನಗಳಲ್ಲಿ ಸುಮಾರು ಒಂದು 15 ವರ್ಷಗಳಿಂದ ಇ ಕಾಮರ್ಸ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾನೇ ಬರ್ತಾ ಇದೆ. ಅದರಲ್ಲೂ ಇಲ್ಲಿಂದ ಮುಂದಕ್ಕೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥ ಸಾಧ್ಯತೆ ಬಹಳಷ್ಟು ಇರೋದರಿಂದ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಈ ಇಂಡಸ್ಟ್ರಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥದ್ದು ನಮಗೆ ಬಹಳ ಲಾಭದಾಯಕವಾಗಿರುತ್ತೆ. ಬನ್ನಿ ನೋಡೋಣ ಇವಾಗ ಇಂಥ ಒಂದು ಅದ್ಭುತವಾಗಿರುವಂಥ ಅವಕಾಶ ನಮ್ಮೆಲ್ಲರಿಗೂ ಕೂಡ ಮಾಡಿಕೊಡ್ತಾ ಇರುವಂಥ ಕಂಪನಿಯ ಹೆಸರು ಏನಪ್ಪ ಅಂತ ಅಂದರೆ ವಿವಿಯಾನ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಇದು ಒಂದು ಕರ್ನಾಟಕ ಬೇಸ್ ಆಗಿರುವಂಥ ಕಂಪನಿ ಆಗಿರುತ್ತೆ. ಕಳೆದ 5 ವರ್ಷಗಳಿಂದ ಭಾರತದಾದ್ಯಂತ ತುಂಬ ದೊಡ್ಡ ಪ್ರಮಾಣದ ಬಿಸ್ನೆಸ್ಸನ್ನು ಮಾಡ್ತಾ ಬಂದಿದೆ. ಈ ಕಂಪನಿಯಲ್ಲಿ ಹೆಲ್ತ್ ಸಪ್ಲಿಮೆಂಟನ್ನು ಮತ್ತು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನನ್ನು ಪ್ರೊಡಕ್ಷನ್ ಹಾಗೂ ಪ್ರಮೋಷನನ್ನು ಬರ್ತಾ ಇರುವಂಥದ್ದು. ಅದಷ್ಟೇ ಅಲ್ಲದೆ ಇದರ ಈ ಕಂಪನಿಯ ಪ್ರತಿಯೊಂದು ಪ್ರಾಡಕ್ಟು ಬಹಳ ಒಂದು ಯೂಸ್ಫುಲ್ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಆಗಿದ್ದು, ಬಹಳಷ್ಟು ಲಕ್ಷಾಂತರ ಜನಗಳಿಗೆ ಈ ಪ್ರಾಡಕ್ಟಿನ ಮೂಲಕ ಒಳ್ಳೆಯ ಆರೋಗ್ಯ ಕೂಡ ಸಿಕ್ಕಿದೆ. ಇತ್ತೀಚೆಗೆ ಇವರು ಇ ಕಾಮರ್ಸ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕಂಪನಿಯ ಮಾಲೀಕರು ಯಾರಪ್ಪ ಅಂತ ಅಂದರೆ ಮಿಸ್ಟರ್ ಲಾಜರಸ್ ಯಾಬೇಸ್. ಇವರು ಕಂಪನಿಯ ಫೌಂಡರ್ ಮತ್ತು CEO ಆಗಿರ್ತಾರೆ. ಅವರ ಜೊತೆಗೆ ಮಿಸ್ಟರ್ ಸ್ಯಾಮ್ ವಿಜಯ್ ಪ್ರವೀಣ್ ಅವರು ಸಹ ಫೌಂಡರ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಫ್ ದ ಕಂಪನಿ. ಅದರ ಜೊತೆಗೆ ಅವರು ಒಬ್ಬರು ವಕೀಲರು ಕೂಡ ಆಗಿರ್ತಾರೆ. ಇದರ ಜೊತೆಯಲ್ಲಿ ಇವರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸುಮಾರು 20ರಿಂದ 25 ವರ್ಷಗಳವರೆಗೆ ಬಹಳಷ್ಟು ಒಂದು ಡೀಪ್ ಆಗಿರುವಂಥ ಒಳ್ಳೆಯ ಅನುಭವ, ನಾಲೆಡ್ಜು ಸಹ ಇವರಿಗೆ ಇರುತ್ತೆ. ಅದಷ್ಟೇ ಅಲ್ಲದೆ ಈ ಒಂದು 5 ವರ್ಷಗಳಲ್ಲಿ ವಿವಿಯಾನ್ ಕಂಪನಿಯ ಮೂಲಕ ಇವರು ಕೇವಲ 3 ವರ್ಷದಲ್ಲಿ 5 ಕರೋಡ್ಪತಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇವರ ಮೂಲಕ 700ಕ್ಕಿಂತ ಹೆಚ್ಚು ಜನ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಿದ್ದಾರೆ. ಈ ಕಂಪನಿಯ ಭಾರತದಾದ್ಯಂತ ಒಟ್ಟು 3 ಬ್ರಾಂಚ್ಗಳಿದೆ ಮತ್ತು 112ಕ್ಕಿಂತ ಹೆಚ್ಚು ಕೋಟಿಯ ಒಂದು ಬಿಸ್ನೆಸ್ಸನ್ನು ಭಾರತ ದೇಶದಲ್ಲಿ ಇವರು ಮಾಡಿರುವಂಥದ್ದು. ಓಕೆ, ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇ ಕಾಮರ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಅವರು 2018ನಲ್ಲಿ ತಮ್ಮ ವಸ್ತುಗಳನ್ನು ಆನ್ಲೈನ್ ಮುಖಾಂತರ ಮಾರಾಟವನ್ನು ಮಾಡ್ತಾಯಿದ್ರು. 2022ಅಲ್ಲಿ ಇವ್ರಿಗೊಂದು ಗಮನ ಬಂತು, ಕೇವಲ ನಮ್ಮ ವಸ್ತುಗಳನ್ನಷ್ಟೇ ನಾವು ಯಾಕೆ ಮಾರಾಟ ಮಾಡಬೇಕು. ಇತ್ತೀಚೆಗೆ ಆನ್ಲೈನ್ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು ಎಷ್ಟು ಹೆಚ್ಚಾಗಿದೆ ಅಂತ ಅಂದರೆ, ಎಷ್ಟೋ ಒಂದು ಶಾಪ್ ಅವರು, ಅಂಗಡಿಯವರು ಈ ಒಂದು ಕಾರಣದಿಂದನೇ ತುಂಬ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆಯನ್ನು ಕೂಡ ಪಡೆದಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದರ ಜೊತೆಗೆ ಇ ಕಾಮರ್ಸಲ್ಲಿ ಬರೋಕ್ಕಾಗ್ದಲೇ ಇರುವಂಥವ್ರು, ಅತಿ ಬಡವರು, ಸಣ್ಣ ಪುಟ್ಟ ಅಂಗಡಿಯವರು ಇದರಿಂದ ಸಮಸ್ಯೆಗೆ ಒಳಗಾಗಿ ತಮ್ಮ ಬಿಸ್ನೆಸ್ಸನ್ನು ಕಳ್ಕೊಂಡು
ಕಷ್ಟವನ್ನು ಸಹ ಪಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರನೇ ಈ ಕಂಪನಿ ಒಂದು ಅಪ್ಲಿಕೇಶನನ್ನು ರೆಡಿ ಮಾಡೋದ್ರ ಮೂಲಕ ಪ್ರತಿಯೊಬ್ಬ ಲೋಕಲ್ ವೆಂಡರಿಗೆ, ಅಂದರೆ ಪ್ರತಿಯೊಬ್ಬ ಸಣ್ಣ ಪುಟ್ಟ ವ್ಯಾಪಾರಸ್ಥನಿಗೂ ಸಹ ಆನ್ಲೈನ್ ಮೂಲಕ ವ್ಯಾಪಾರ ಮಾಡುವಂಥ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ಒಳ್ಳೆ ಉದ್ದೇಶದಿಂದ ಈ ಒಂದು ಅಪ್ಲಿಕೇಶನನ್ನು ಈ ಕಂಪನಿ ನಮ್ಮೆಲ್ಲರಿಗೋಸ್ಕರ ತಂದಿರುವಂಥದ್ದು. ಸೊ ಈ ನಡುವೆ 2023ಯಲ್ಲಿ ಒಂದು ಆಲ್ಫಾ ವರ್ಷನಿನ ಮೂಲಕ ಒಂದು ಪ್ರೀ ಲಾಂಚನ್ನು ಮಾಡಿ ಈ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನನ್ನು ಶುರು ಮಾಡಿರುವಂಥದ್ದು. ಸೊ ಈಗ ಪ್ರಸ್ತುತವಾಗಿ 2024ರಲ್ಲಿ ಕಂಪನಿಯಲ್ಲಿ ಬೀಟಾ ವರ್ಷನ್ನಿನ ಒಂದು ಅಪ್ಲಿಕೇಶನ್ ರನ್ನಿಂಗಲ್ಲಿದೆ. ಕೆಲವು ವಾರಗಳಲ್ಲಿ ಈ ಅಪ್ಲಿಕೇಶನು ನಮ್ಮೆಲ್ಲರ ಕೈಗೆ ಲೈವ್ ಸ್ಟೇಟಸಲ್ಲಿ ಬರೋದರಲ್ಲಿದೆ. ಇದುವರೆಗೆ ಸುಮಾರು 95%ಗಿಂತ ಹೆಚ್ಚು ಇದರ ಕಾರ್ಯ ಮುಕ್ತಾಯವಾಗಿದೆ. ಕೆಲವು ವೀಕ್ಗಳಲ್ಲಿ ಅಂದರೆ ವಾರಗಳಲ್ಲಿ ನಮ್ಮ ಕೈಗೆ ಇದು ಸಿಗ್ತಾ ಇದೆ. ಓಕೆ, ಮತ್ತು ಈ ಕಂಪನಿಯ ಮುಖ್ಯ ಉದ್ದೇಶ ಅಂದರೆ ಮಿಷನ್ ಮತ್ತು ವಿಷನ್ ಅಂತ ನಾವು ಮಾತಾಡಿದ್ರೆ, ಇಡೀ ಭಾರತ ದೇಶದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಚ್ಚು ಎಂಟ್ರಪ್ರಿನ್ಯೂವರನ್ನು ಕ್ರಿಯೇಟ್ ಮಾಡುವಂಥದ್ದು ಮತ್ತು ಡಿಜಿಟಲ್ ವೆಂಡರ್ಸನ್ನು ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ತೊಗೊಂಬರುವಂಥದ್ದು. ಅದಷ್ಟೇ ಅಲ್ಲ, ಕನಿಷ್ಠ ಪಕ್ಷ 1 ಕೋಟಿ ಆ್ಯಕ್ಟಿವ್ ಕಸ್ಟಮರನ್ನು ಈ ಒಂದು ಅಪ್ಲಿಕೇಶನಿಗೆ ತೊಗೊಂಬರೋದ್ರಿಂದ ಒಂದು ದೊಡ್ಡ ಪ್ರಮಾಣದ ಉಪಯೋಗ ಆಗುತ್ತೆ. ಮುಖ್ಯವಾಗಿ ಇವರ ವಿಷನ್ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಕನ್ಸ್ಯೂಮರಿನ ಬೈಯಿಂಗ್ ಪವರನ್ನು ಇನ್ಕ್ರೀಸ್ ಮಾಡುವಂಥದ್ದು. ಅರ್ಥಾತ್ ಎಷ್ಟೋ ಜನಕ್ಕೆ, ಸಾವಿರ ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಮಿಡಲ್ ಕ್ಲಾಸ್ ಇರುವಂಥ ಜನಗಳಿಗೆ ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಅವ್ರ ಹತ್ರ ದುಡ್ಡಿರೋದಿಲ್ಲ. ಅಕಸ್ಮಾತ್ ಇದ್ರೂ ಕೂಡ ಬೇಕಾಗಿರುವಂಥ ವಸ್ತುಗಳು ನಮ್ಮ ಕೈಗೆ ಎಟ್ಕೋ ಅಂಥ ಜಾಗದಲ್ಲಿ ಇರೋದಿಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ, ದುಡ್ಡಿರೋದಿಲ್ಲ, ಈ ಥರ ಬಹಳಷ್ಟು ಕಾರಣಗಳಿಂದ. ಆದರೆ ಈ ಒಂದು ಇಕಾಮ್ 365 ಅಪ್ಲಿಕೇಶನಿನ ಮೂಲಕ ಪ್ರತಿಯೊಬ್ಬ ಗ್ರಾಹಕನೂ ಸಹ ತನಗೆ ಬೇಕಾಗಿರುವಂಥ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಖರೀದಿಯನ್ನು ಮಾಡಬಹುದು. ಯಾಕೆ ಅಂತಂದರೆ ಇದರಲ್ಲಿ ಅತಿ ಹೆಚ್ಚು ಉಳಿತಾಯವನ್ನು ಮಾಡುವಂಥ ಅವಕಾಶ ಇದೆ. ಅದಷ್ಟೇ ಅಲ್ಲ, ಈ ಅಪ್ಲಿಕೇಶನ್ ಬಗ್ಗೆ, ಈ ಒಂದು ಅವಕಾಶದ ಬಗ್ಗೆ ಬೇರೆಯವರಿಗೆ ಎಷ್ಟು ಹೇಳ್ತಾ ಹೋಗ್ತೀರಾ ಅಷ್ಟು ಹಣವನ್ನು ಗಳಿಸುವಂಥ ಅವಕಾಶನೂ ಸಹ ಇರೋದರಿಂದ ಇಲ್ಲಿ ಬರೋ ಅಂಥ ಪ್ರತಿಯೊಬ್ಬರೂ ಸಹ ಒಂದು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಬಹುದು. ಅದಷ್ಟೇ ಅಲ್ಲ, ಇಲ್ಲಿವರೆಗೆ ಸುಮಾರು 15 ವರ್ಷಗಳು ಆಗಿರಬಹುದು. ಸೊ ಇಲ್ಲಿವರೆಗೆ ಕೇವಲ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಮಾತ್ರ ಇ ಕಾಮರ್ಸ್ ಅನ್ನುವಂಥದ್ದು ಬಳಕೆಯಲ್ಲಿತ್ತು. ಆದರೆ ಈಗ ಇತ್ತೀಚೆಗೆ ಭಾರತವೂ ಸಹ, ಅಂದರೆ ಗೌರ್ಮೆಂಟೂ ಸಹ ಈ ಕಾಮರ್ಸನ್ನು ವೆಲ್ಕಮ್ ಮಾಡ್ತಾ ಇದೆ, ಅವರು ಸಹ ಇನ್ವಾಲ್ವ್ ಆಗ್ತಾ ಇದೆ. ಸೊ ಹಾಗಾಗಿನೇ ಇ ಕಾಮರ್ಸ್ ಇನ್ ದ ನ್ಯೂ ಭಾರತ್ ಆ್ಯಂಡ್ ಇಟ್ಸ್ ಫ್ಯೂಚರ್ ವಿಲ್ ಬಿ ವೆರಿ ಬ್ರೈಟ್ಫುಲ್. ಅದನ್ನು ಪ್ರೂವ್ ಮಾಡಲಿಕ್ಕೆ ಆಲ್ರೆಡಿ ನಮ್ಮ ಭಾರತ ದೇಶ ಈ ಒಂದು ಇ ಕಾಮರ್ಸ್ ಫೀಲ್ಡಲ್ಲಿ ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದೆ. ಅದು ಯಾವ ವಿಚಾರ ಅನ್ನುವಂಥದ್ದು ನಿಮಗೂ ಸಹ ಗೊತ್ತಿದೆ. ಡಿಜಿಟಲ್ ಪೇಮೆಂಟ್ ಅಂದರೆ UPI ಮೂಲಕ ಹಣದ ಒಂದು ವ್ಯವಹಾರವನ್ನು ನಾವು ಮಾಡುವಂಥದ್ದು. ಪ್ರತಿಯೊಬ್ಬ ತರಕಾರಿ ಅಂಗಡಿಯವನಿಂದ ಹಿಡಿದು ಸಣ್ಣ ಪುಟ್ಟ ಭಿಕ್ಷಕರ ಹತ್ರನೂ ಸಹ ಒಂದು ಈ UPI ಡಿಜಿಟಲ್ ಪೇಮೆಂಟಿನ ಸೌಲಭ್ಯ ನಮ್ಮೆಲ್ಲ ಭಾರತ ದೇಶದ ಪ್ರತಿಯೊಬ್ಬರ ಹತ್ರನೂ ಕೂಡ ಇದೆ. ಸೊ ಅಂದರೆ 100% ಡಿಜಿಟಲ್ ಇಂಡಿಯಾ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಹಾಗಾಗಿನೇ ಇಂಡಿಯಾನ ಫಾದರ್ ಆಫ್ UPI ಅಂತ ನಾವು ಕರಿಬಹುದು. ಯಾಕೆಂದರೆ ದೊಡ್ಡ ದೇಶಗಳು, ಹೈಲಿ ಡೆವಲಪ್ಡ್ ಕಂಟ್ರೀಸ್ಗಳಲ್ಲೂ ಸಹ ಈ ರೀತಿಯಾದ 100% ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆ ಇದುವರೆಗೂ ಇಲ್ಲ. ಸೊ ಅಂಥ ದೇಶಗಳಿಗೆ ನಮ್ಮ ಭಾರತ ದೇಶನೇ ಈ ಒಂದು ಸಾಫ್ಟ್ವೇರನ್ನು ಸಪ್ಲೈ ಮಾಡ್ತಾ ಇರೋವಂಥದ್ದು. ಓಕೆ, ಸೊ ಮತ್ತೆ ಇದರದ್ದು ಒಂದು ರೆವಿನ್ಯೂವನ್ನು ತೆಗೆದು ನೋಡಿದ್ರೆ, ಸುಮಾರು 10 ವರ್ಷಗಳ ರೆವಿನ್ಯೂವನ್ನು ತೆಗೆದು ನೋಡಿದ್ರೆ ಅದು ಕಾಲಕ್ರಮೇಣ ಬೆಳೀತಾನೇ ಇದೆ, ಅದು ಇನ್ಕ್ರೀಸ್ ಆಗ್ತಾನೇ ಇದೆ. ಸೊ ಇವಾಗ ಅಂದರೆ ಪ್ರಸ್ತುತಕ್ಕೆ 2024 ಅಂದರೆ 2024 ಇಲ್ಲಿಂದ ಮುಂದಕ್ಕೆ ಇದರ ಒಂದು ಬೆಳವಣಿಗೆ, ಇದರ ಒಂದು ಡಿಮ್ಯಾಂಡು, ರೆವಿನ್ಯೂ ತುಂಬ ಹೆಚ್ಚಿನ ಮಟ್ಟಕ್ಕೆ ಮುಂದೋಗೋದ್ರಲ್ಲಿದೆ. ಯಾಕೆ ಅಂತಂದರೆ ಗೌರ್ಮೆಂಟು ಸಹ ಇನ್ವಾಲ್ವ್ ಆಗ್ತಾ ಇರೋವಂಥದ್ದು. ಸೊ ಇತ್ತೀಚೆಗೆ ಬಂದಿರೋವಂಥ ಒಂದು ಎಕನಾಮಿಕ್ ಟೈಮ್ಸಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಮೇಜರ್ ಇ ಕಾಮರ್ಸ್ ಟ್ರೆಂಡ್ ದಟ್ ಕ್ಯಾನ್ ರೀಶೇಪ್ ದ ಇಂಡಸ್ಟ್ರಿ ಇನ್ 2024. ಅರ್ಥಾತ್ ಗೌರ್ಮೆಂಟು ಸಹ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದರಿಂದ ಹೆಚ್ಚಿನ ಒಂದು ಬೆಳವಣಿಗೆ ಇ ಕಾಮರ್ಸ್ ಇಂಡಸ್ಟ್ರಿಯಲ್ಲಿ ಆಗೋದ್ರಲ್ಲಿದೆ ಅನ್ನುವಂಥದ್ದನ್ನು ಈ ಪೇಪರಲ್ಲಿ ಅವರು ಹೇಳ್ತಾ ಇರೋವಂಥದ್ದು. ಮತ್ತೆ
ವಿಷಯಕ್ಕೆ ಬರೋಣ ಈಗ. ಇ-ಕಾಮ್ 365 ಇದು ಒಂದು ಸ್ಮಾರ್ಟ್ ಶಾಪಿಂಗ್ ಆ್ಯಪ್ ಆಗಿರುತ್ತೆ. ಮತ್ತು ಇದು ಅಫಿಲಿಯೇಟ್ ಪ್ರೋಗ್ರಾಮಲ್ಲಿ ಇದನ್ನು ನಾವು ಪ್ರಮೋಟನ್ನು ಮಾಡಬಹುದು. ಸೊ ಅದು ಯಾವ ರೀತಿ ಮಾಡಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ರಿಜಿಸ್ಟ್ರೇಷನ್ ಕೂಡ ಮಾಡಬೇಕಾಗತ್ತೆ. ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಫೀಸನ್ನು, ಹಣವನ್ನು, ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾ ಅನ್ನೋವಂಥ ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು. ಓಕೆ, ಅದಕ್ಕೆ ಉತ್ತರ ಏನಪ್ಪ ಅಂದರೆ ನೋ ಫೀಸ್ ನೋ ಸಬ್ಸ್ಕ್ರಿಪ್ಷನ್. ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವುದೇ ರೀತಿಯಾದ ಒಂದು ಹಣವನ್ನು ಹೂಡಿಕೆ ಮಾಡೋ ಅಂಥದ್ದು ಯಾವುದೂ ಇಲ್ಲ. ಈ ಕಾರಣಕ್ಕೋಸ್ಕರ ನಿಮಗೆ ಹೆಚ್ಚಿನ ತಲೆನೋವು ಸಹ ಇರೋದ್ರಿಲ್ಲ. ಯಾವುದೇ ಥರ ಲಿಯಾಬಿಲಿಟೀಸ್ ಅಥವಾ ರಿಸ್ಕ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಬದಲಾಗಿ ಇದು ಒಂದು 100% ಇ-ಕಾಮರ್ಸ್ ಬಿಸ್ನೆಸ್ ಆಗಿರುತ್ತೆ ಮತ್ತು 100% ಲೀಗಲ್ ಅಪ್ಲಿಕೇಶನ್ನೂ ಸಹ. ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ ಗವರ್ಮೆಂಟಲ್ಲಿ ಒಂದು ಅಪ್ರೂವಲ್ ಆಗಿರೋ ಕಾರಣಕ್ಕೋಸ್ಕರ ಯಾವುದೇ ಭಯ ಇಲ್ಲದಲೇ ಈ ಆ್ಯಪನ್ನು ಪ್ರತಿಯೊಬ್ಬರು ಕೂಡ ಬಳಸಬಹುದು. ಅದರ ಜೊತೆಗೆ ಬರುವಂಥ ಪ್ರತಿಯೊಬ್ಬ ಗ್ರಾಹಕನೂ ಸಹ ತನ್ನದೇ ಆದ ಬಿಸ್ನೆಸ್ಸನ್ನು ಇಲ್ಲಿ ಡೆವಲಪನ್ನು ಮಾಡ್ಕೊಳ್ಬಹುದು, ಪ್ರಮೋಟನ್ನು ಮಾಡ್ಕೊಳ್ಬಹುದು. ಇಲ್ಲಿ ಕಂಪನಿಯದೇ ಆದ ಯಾವುದೇ ಒಂದು ರೂಲ್ಸ್, ರೆಗ್ಯುಲೇಷನ್ಸು, ಕಂಡೀಷನ್ಸು ಇರೋದಿಲ್ಲ. ಸೊ ಹಾಗಾಗಿ ಬರುವಂಥ ಗ್ರಾಹಕನೂ ಸಹ ತನಗೆ ಬೇಕಾಗಿರುವಂಥ ವಸ್ತುಗಳನ್ನು ಸಂಪೂರ್ಣ ಸ್ವಾತಂತ್ರ್ಯದಿಂದ ಇಲ್ಲಿ ಖರೀದಿ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಬರುವಂಥ ಒಬ್ಬ ವ್ಯಾಪಾರಸ್ಥನೂ ಸಹ ತನ್ನದೇ ಆದ ಬಿಸ್ನೆಸ್ಸನ್ನು, ವಸ್ತುಗಳನ್ನು ಇಲ್ಲಿ 100% ಸ್ವಾತಂತ್ರ್ಯದಿಂದ ಇಲ್ಲಿ ಪ್ರಮೋಟ್ ಮಾಡಬಹುದು. ಸೊ ಈಗ ಒನ್ ಬೈ ಒನ್ ನಾನು ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಆ್ಯಪನ್ನು ನಾವೆಲ್ಲರೂ ಕೂಡ ಬಳಸಬೇಕು. ಯಾಕೆ? ನಿಮಗೆಲ್ಲ ಗೊತ್ತಿರಬಹುದು, ಮಾರ್ಕೆಟಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ ಇದೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಅದರದೇ ಆದ ಒಂದು ಆ್ಯಪ್ ಇದೆ. ಆದರೆ ಇ-ಕಾಮ್ 365 ಅನ್ನೋವಂಥದ್ದು ಎಲ್ಲದಕ್ಕಿಂತ ವಿಭಿನ್ನ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ಯಾಕೆ ಬಳಸಬೇಕು ಅಂತಂದರೆ, ನಿಮಗೆ ಬೇಕಾಗಿರುವಂಥ ಪ್ರತಿನಿತ್ಯದ ಅವಕಾಶಗಳನ್ನು ಪೂರೈಸುವಂಥ ಏಕೈಕ ಅಪ್ಲಿಕೇಶನ್ ಇ-ಕಾಮ್ 365 ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಹೆಚ್ಚು ಖರ್ಚನ್ನು ಮಾಡ್ತೀರಾ, ಅಷ್ಟು ನೀವು ಉಳಿತಾಯವನ್ನು ಮಾಡ್ತಾ ಹೋಗ್ತೀರಾ. ಅದ್ರ ಜೊತೆಗೆ ಇದ್ರ ಬಗ್ಗೆ ನೀವು ಹೆಚ್ಚು ಜನಗಳಿಗೆ ಹೇಳ್ತಾ ಹೋದಷ್ಟು, ಪ್ರಮೋಟ್ ಮಾಡಿದಷ್ಟು ನೀವು ಇನ್ನೂ ಹೆಚ್ಚಿನ ಲಾಭದಲ್ಲಿ ಇರ್ತೀರಾ. ಜೊತೆಗೆ ಒಂದು ದುಡಿಮೆ ಮಾಡೋ ಅಂಥ ಅವಕಾಶನೂ ಸಹ ಇದೆ. ಒಬ್ಬ ಗ್ರಾಹಕನಾಗಿ, ಕಸ್ಟಮರ್ ಆಗಿ ನಮಗೆ ಬೇಕಾಗಿರುವಂಥ ವಸ್ತುಗಳು ಇಲ್ಲಿ ಖರೀದಿ ಮಾಡಬಹುದಾ? ಎಸ್, ಖಂಡಿತವಾಗ್ಲೂ ಮಾಡಬಹುದು. ಇಲ್ಲಿ 3000ಕ್ಕಿಂತ ಹೆಚ್ಚು ಬ್ರ್ಯಾಂಡ್ ಸ್ಟೋರ್ಗಳು ಇರುತ್ತೆ. ಅದು ಲೋಕಲ್ ಆಗಿರ್ಬೋದು, ಬ್ರ್ಯಾಂಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರಬಹುದು. ಪ್ರತಿಯೊಂದು ವಸ್ತುಗಳು ನಿಮಗೆ ಇಲ್ಲಿ ಸಿಗುತ್ತೆ. 100ಕ್ಕಿಂತ ಹೆಚ್ಚು ಬ್ರ್ಯಾಂಡ್ ವೌಚರ್ಸ್ಗಳು ಸಿಗುತ್ತೆ. ನಿಮ್ಮ ದಿನನಿತ್ಯದ ಎಲ್ಲ ರೀತಿಯ, ಅದು ಸ್ವಂತದ್ದು, ಪ್ರೈವೇಟ್ ಆಗಿರಬಹುದು, ಗೌರ್ಮೆಂಟ್ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಬಿಲ್ ಪೇಮೆಂಟು, ರೀಚಾರ್ಜು, ಮಲ್ಟಿ ಯುಟಿಲಿಟಿ ಸರ್ವಿಸಸ್ಸು ಸಹ ನಿಮಗೆ ಇಲ್ಲಿ ಸಿಗುತ್ತೆ. 2 ಕೋಟಿಗಿಂತ ಹೆಚ್ಚು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಸು ಇದರ ಮೂಲಕ ನಿಮಗೆ ಸಿಗುತ್ತೆ. ಈಗಾಗಲೇ 3 ಲಕ್ಷಕ್ಕಿಂತ ಹೆಚ್ಚು ಲೋಕಲ್ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇಡೀ ಭಾರತದಾದ್ಯಂತ ONDC ಅನ್ನೋ ಅಂಥ ಒಂದು ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮಿನ ಮೂಲಕ ಇದರಲ್ಲಿ ರಿಜಿಸ್ಟ್ರೇಷನನ್ನು ಆಲ್ರೆಡಿ ಮಾಡಿಕೊಂಡಿರುವಂಥದ್ದು. ಓಕೆ, ಬನ್ನಿ ಈಗ ಏನೇನು ಸರ್ವಿಸಸ್ಸು ಸಿಗುತ್ತೆ, ಇದರ ಮೂಲಕ ನಾವು ಏನೆಲ್ಲ ಮಾಡಬಹುದು ಅನ್ನೋವಂಥದ್ದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇ-ಕಾಮ್ 365 ಆ್ಯಪಿನ ಮೂಲಕ ನೀವು ಖರೀದಿ ಮಾಡುವಂಥ ಪ್ರತಿ ವಸ್ತು, ಪ್ರತಿಯೊಂದು ಸರ್ವಿಸು, ಪ್ರತಿಯೊಂದು ಪೇಮೆಂಟು, ಎಲ್ಲದರ ಮೇಲೂ ಕೂಡ ನಿಮಗೆ ಯಾವಾಗಲೂ ಲಾಯಲ್ಟಿ, ಕ್ಯಾಶ್ಬ್ಯಾಕ್ ಮತ್ತು ಡಿಸ್ಕೌಂಟು 1ರಿಂದ ಹಿಡಿದು 100% ತನಕ ಪ್ರತಿ ಟ್ರಾನ್ಸಾಕ್ಷನಲ್ಲೂ ಸಹ ಸಿಗುತ್ತೆ. ಯಾವುದೋ ಒಂದು ಹಬ್ಬ ಹುಣ್ಣಿಮೆಗೆ ಅಥವಾ ಸೀಸನಲ್ಲಿ, ಅಕೇಷನಲ್ಲಿ, ಯಾವುದೋ ಒಂದಿನ ನ್ಯೂ ಇಯರ್ಗೆ ಆಫರ್ಸು, ಡಿಸ್ಕೌಂಟ್ಸು ಯಾವ ರೀತಿ ಬೇರೆಯವರೆಲ್ಲ ಕೊಡ್ತಾರಲ್ಲ ಆ ರೀತಿ ಅಲ್ಲ. ಇದು ಇ-ಕಾಮ್ 365 ಅನ್ನೋವಂಥದ್ದು 365 ಡೇಸು ಸಹ, ವರ್ಷದಾದ್ಯಂತ 365 ದಿನಗಳು ಸಹ ನೀವು ಇಲ್ಲಿ ಖರೀದಿ ಮಾಡೋ, ಪೇಮೆಂಟ್ ಮಾಡೋ ಪ್ರತಿಯೊಂದು ಪೇಮೆಂಟಲ್ಲೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್, ರಿವಾರ್ಡ್ ಪಾಯಿಂಟ್ಸ್ ಮತ್ತು ಡಿಸ್ಕೌಂಟ್ ಅಪ್ ಟು 100% ತನಕ ಸಿಗುತ್ತೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ಓಕೆ, ಸೊ ಇದರ ಮೂಲಕ ಏನೆಲ್ಲ ಮಾಡಬಹುದು ನೋಡಿ. ಟ್ರಾವೆಲ್ ಮತ್ತು ಹಾಲಿಡೇಸ್ ಅಂತ ಬಂದಾಗ ಫ್ಲೈಟಿಂದ ಹಿಡಿದು ಹೋಟೆಲ್ಲು, ಬಸ್ಸು, ಕ್ಯಾಬು, ಆಟೋ, ಇದೆಲ್ಲವನ್ನು ಕೂಡ ಟ್ರಾವೆಲ್ ಮಾಡುವಂಥ ಎಲ್ಲ ಒಂದು ವೆಹಿಕಲ್ಗಳನ್ನು ಇದ್ರ ಮೂಲಕ ನಾವು ಬುಕ್ಕಿಂಗ್ ಮಾಡಬಹುದು. ನಾನು ಆಗಲೇ ಹೇಳ್ದಂಗೆ
ಯಾವುದೇ ಒಂದು ಬುಕ್ಕಿಂಗನ್ನು ಮಾಡಿದ್ರು ನಿಮಗೆ ಡಿಸ್ಕೌಂಟ್ ಅನ್ನೋದು ಖಂಡಿತ. ಮತ್ತು ಹಾಲಿಡೇ ಪ್ಯಾಕೇಜಸ್, ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಹಾಲಿಡೇ ಪ್ಯಾಕೇಜಸ್ಗಳು ನೀವು ಇಲ್ಲಿ ಸಿಗುತ್ತೆ. ಮತ್ತು ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಅಂತ ಬಂದಾಗ ಇಲ್ಲಿ ನೋಡ್ತಾ ಹೋಗಿ, ಮೊಬೈಲ್ ರೀಚಾರ್ಜ್ ಮಾಡಬಹುದು, DTH ರೀಚಾರ್ಜ್ ಮಾಡಬಹುದು, TV ರೀಚಾರ್ಜ್ ಮಾಡಬಹುದು, ಗ್ಯಾಸು, ಎಲೆಕ್ಟ್ರಿಸಿಟಿ, ಕ್ರೆಡಿಟ್ ಕಾರ್ಡ್, ಫಾಸ್ಟ್ಯಾಗ್, ಇನ್ಶೂರೆನ್ಸು, ಇನ್ನೂ ಮತ್ತು ಬೇರೆ ಸರ್ವಿಸಸ್ ಅಂತ ತೆಗೆದು ನೋಡಿದಾಗ ನೋಡಿ, ಇದೆಲ್ಲ ನಮ್ಮದು ಪ್ರೈವೇಟ್ ಆಯಿತು. ಈವನ್ ಗೌರ್ಮೆಂಟ್ ಬಿಲ್ ಪೇಮೆಂಟ್ಸ್ ಅಂತ ಬಂದಾಗ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಮುನಿಸಿಪಾಲಿಟಿ ಟ್ಯಾಕ್ಸ್, ಈ ಥರದೊಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಡಿಸ್ಕೌಂಟ್ ಅನ್ನೋವಂಥದ್ದು ಸಿಕ್ಕೋದಿಲ್ಲ. ಬದಲಾಗಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಫೈನು ಸಹ ಬೀಳುತ್ತೆ. ಆದರೆ ಇದೇ ಒಂದು ಪೇಮೆಂಟ್ಸನ್ನು ಎಲೆಕ್ಟ್ರಿಸಿಟಿ, ವಾಟರ್, ಮತ್ತು ಮುನಿಸಿಪಾಲಿಟಿ ಟ್ಯಾಕ್ಸು, ಇಂಥ ವಿಚಾರದಲ್ಲಿ ನಿಮಗೆ ಇದರ ಮೂಲಕ ಮಾಡೋದ್ರಿಂದ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಮೆಟ್ರೋ ರೀಚಾರ್ಜ್ ಮಾಡ್ಕೊಳ್ಳೋದಾಗಿರ್ಬೋದು, TV ಕೇಬಲ್ ಆಗಿರ್ಬೋದು, ಮೂವಿ ಟಿಕೆಟ್ಸ್, ಹಾಸ್ಪಿಟಲ್ ಪೇಮೆಂಟ್ಸು, ಮತ್ತು ಫುಡ್ಡನ್ನು ಸಹ ನೀವು ಆನ್ಲೈನಲ್ಲಿ ಇಲ್ಲಿ ಆರ್ಡರ್ ಮಾಡಬಹುದು. ನೋಡಿ, ಇಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿರುವಂಥ ಪಾಯಿಂಟ್ಸ್ಗಳು ನಿಮಗೆ ಸಿಗುತ್ತೆ. ಪೆಟ್ರೋಲ್, ಡೀಸೆಲ್, CNG ಗ್ಯಾಸ್ ಅನ್ನೋವಂಥದ್ದು ಮತ್ತು ಎಲ್ ಪಿ ಜಿ ಗ್ಯಾಸ್ ಅನ್ನೋವಂಥದ್ದು ಬಹಳ ಅತಿ ಮುಖ್ಯವಾಗಿರುವಂಥ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಇದುವರೆಗೂ ಡಿಸ್ಕೌಂಟ್ ಅಂತೂ ಯಾರೂ ಕೊಡೋದಿಲ್ಲ. ಆದರೆ ಇದೇ ಪೆಟ್ರೋಲನ್ನು ನೀವು ನಮ್ಮ Ecom 365 ಮೂಲಕ ಖರೀದಿ ಮಾಡೋದಲ್ಲ, ಇದರಲ್ಲಿ ನೀವು ಖರೀದಿ ಮಾಡಿರುವಂಥ ಪೆಟ್ರೋಲ್ ಡೀಸೆಲ್ ಬಿಲ್ಲನ್ನು ಇಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಅಪ್ಲೋಡ್ ಮಾಡಿರೋ ಅಮೌಂಟಿನ ಮೇಲೆ 5% ಈ ಕಾಯಿನ್ಸು ನಿಮಗೆ ಸಿಗತ್ತೆ. ಇಲ್ಲಿ ಮಾಡುವಂಥ ಪ್ರತಿ ಟ್ರಾನ್ಸಾಕ್ಷನ್ನಿಗೆ ನಿಮಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಮತ್ತು ಕಾಯಿನ್ಸ್ ಈ ರೂಪದಲ್ಲಿ ನಿಮಗೆ ಆ ಡಿಸ್ಕೌಂಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಈಗ ಈ ಪಾಯಿಂಟ್ಸು ಮತ್ತು ಕಾಯಿನ್ಸಿನ ಬೆಲೆ ಏನು ಅನ್ನುವಂಥದ್ದನ್ನು ಹೇಳ್ತೀನಿ. 1 ಪಾಯಿಂಟ್ ಈಸ್ ಈಕ್ವಲ್ ಟು 1 ರೂಪಿ. ನಿಮಗೆ ಇವಾಗ 100 ರೂಪಾಯಿದು ಏನೋ ಒಂದು ಪೇಮೆಂಟನ್ನು ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಕ್ಕಿದೆ ಅಂತ ಅಂದರೆ 10 ರೂಪಾಯಿ ನಿಮಗೆ ವಾಪಸ್ ಬರಬೇಕು. ಈ 10 ರೂಪಾಯಿಯ ಬದಲಾಗಿ ನಿಮಗೆ 10 ಪಾಯಿಂಟು ನಿಮಗೆ ಸಿಗುತ್ತೆ. ಓಕೆ, ಈಗ ಪೆಟ್ರೋಲ್ದೇ ನಾನು ಆಗಲೇ ಹೇಳಿದೆ, ಈಗ 100 ರೂಪಾಯಿದು ಪೆಟ್ರೋಲ್ ಹಾಕ್ಸಿದ್ರೆ 5% ನಿಮಗೆ ಇದರಲ್ಲಿ ಈ ಕಾಯಿನ್ಸು ವಾಪಸ್ ಸಿಗುತ್ತೆ. ಅಂದರೆ 5 ರೂಪಾಯಿಯ ಬದಲಾಗಿ 5 ಈ ಪಾಯಿಂಟ್ ಸಿಗುತ್ತೆ. ಸೊ ಈ ಪಾಯಿಂಟ್ ಆಗಿರ್ಬೋದು ಅಥವಾ ಕಾಯಿನ್ಸ್ ಆಗಿರ್ಬೋದು, ಇವೆರಡೂ ಸಹ 1 ಪಾಯಿಂಟ್ ಈಸ್ ಈಕ್ವಲ್ ಟು 1 ರೂಪಿ, 1 ಕಾಯಿನ್ ಈಸ್ ಈಕ್ವಲ್ ಟು ಅಗೇನ್ 1 ರೂಪಿ. ಸೊ ಇದು ಗಮನದಲ್ಲಿ ಇರಲಿ. ಓಕೆ, ಸೊ ಗೋಯಿಂಗ್ ಟು ನೆಕ್ಸ್ಟ್ ಸರ್ವೀಸಸ್ಸು, ಮ್ಯೂಸಿಕ್ ಆಗಿರ್ಬೋದು, OTT ಆಗಿರ್ಬೋದು, ಮ್ಯಾಗ್ಝಿನ್ಸ್ ಆಗಿರ್ಬೋದು, ಫಿಟ್ನೆಸ್ಸು, ಕ್ಲಬ್ಬು, ಇದೆಲ್ಲದೂ ಕೂಡ ಪೈಪ್ಲೈನ್ ಗ್ಯಾಸು, ಇದೆಲ್ಲ ಸರ್ವೀಸಸ್ಸು ನಿಮಗೆ ಇದ್ರ ಮೂಲಕನೇ ಸಿಗುತ್ತೆ. ಎಜುಕೇಷನ್ ಅಂತ ಬಂದಾಗ ಖಂಡಿತವಾಗ್ಲೂ ಇವತ್ತು ಬಹಳ ಗಗನಕ್ಕೆ ಹೋಗಿದೆ ಫೀಸ್ಗಳು. ಅದು ಸ್ಕೂಲ್ ಫೀಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು, ಸ್ಟಡಿ ಅಬ್ರಾಡ್ ಆಗಿರಬಹುದು. ಇಂಥ ಎಲ್ಲ ಎಜುಕೇಷನಿಗೆ ಸಂಬಂಧಪಟ್ಟ ಫೀಸನ್ನು ಇದರ ಮೂಲಕ ಮಾಡೋದ್ರಿಂದ ನಿಮಗೆ ಒಳ್ಳೆ ಡಿಸ್ಕೌಂಟು ಸಿಗುತ್ತೆ. ಅದಷ್ಟೇ ಅಲ್ಲ, ಮನಿ ಸೇವಿಂಗ್ ಆಗಿರುವಂಥ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ನಿಮ್ಮ ಲೋನ್ ರೀಪೇಮೆಂಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ನೀವು ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಬ್ಯಾಂಕಿಗೆ ಕೊಡಬೇಕಾಗತ್ತೆ. ಬ್ಯಾಂಕ್ ಅವ್ರು ಯಾವುದೇ ಕಾರಣಕ್ಕೂ ಡಿಸ್ಕೌಂಟ್ ಕೊಡೋದಿಲ್ಲ. ಆದರೆ ಅದೇ ಪೇಮೆಂಟನ್ನು ನೀವು ಇದರ ಮೂಲಕ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟು ಸಿಗುತ್ತೆ. ಮತ್ತು ಈ ಆ್ಯಪಿನ ಮೂಲಕ ನೀವು ವೀಸಾವನ್ನು ಮಾಡಿಸ್ಕೊಳ್ಬಹುದು, ಮತ್ತು ಪ್ಯಾನ್ ಕಾರ್ಡನ್ನು ಮಾಡಿಸ್ಕೊಳ್ಬಹುದು. ಅದಷ್ಟೇ ಅಲ್ಲ, ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರನ್ನು ಸಹ ಮಾಡಬಹುದು. ಕ್ರೂಸು ಸಹ ಇದೆ. ಆ ಪಾಯಿಂಟನ್ನು ನಾನು ಮರೆತೇ ಹೋಗಿದ್ದೆ. ನೋಡಿ, ಕ್ರೂಸು ಅಂದರೆ ಟ್ರಾನ್ಸ್ಪೋರ್ಟೇಷನಲ್ಲಿರುವಂಥ ಪ್ರತಿಯೊಂದು ಮೀಡಿಯಾದಲ್ಲೂ ನೀವು ಬುಕ್ಕಿಂಗನ್ನು ಮಾಡಬಹುದು. ಮನಿ ಟ್ರಾನ್ಸಾಕ್ಷನ್ನು ಸಹ ಮಾಡಬಹುದು. ಇದಕ್ಕಿಂತ ಇನ್ನೂ ಹೆಚ್ಚಿನ ಸರ್ವಿಸ್ ಇನ್ನೇನು ಬೇಕು? ಓಕೆ, ಈಗ ನೋಡಿ, ಪೆಟ್ರೋಲ್ ಕಾರ್ಡ್. ಸೊ ಇದಕ್ಕಿಂತ ಮುಂಚಿತವಾಗಿ ನೀವು ಹಾಕಿಸ್ಕೊಂಡಿರೋ ಪೆಟ್ರೋಲಿನ ಬಿಲ್ಲನ್ನು ಇಲ್ಲಿ ಅಪ್ಲೋಡ್ ಮಾಡೋದ್ರಿಂದ 5% ಈ ಕಾಯಿನ್ಸ್ ನಿಮಗೆ ಸಿಗುತ್ತೆ. ಅದಷ್ಟೇ ಅಲ್ಲ, ಇನ್ನು ಹೆಚ್ಚಿನ ಡಿಸ್ಕೌಂಟ್ ನಿಮಗೆ ಬೇಕು ಅಂತ ಅಂದರೆ ಪೆಟ್ರೋಲ್ ಕಾರ್ಡನ್ನು ನೀವು ಬೈ ಮಾಡಬೇಕು. ಮೈ ಟ್ಯಾಂಕ್ ಫ್ಯೂಯಲ್ ಕಾರ್ಡ್ ಅಂತ ಇದರ ಹೆಸರು. ಸೊ ಇದನ್ನು ಖರೀದಿ ಮಾಡೋದ್ರಿಂದ ನಿಮಗೆ ಫ್ಲ್ಯಾಟ್ 15% ಪೆಟ್ರೋಲ್, ಡೀಸೆಲ್, CNG ಗ್ಯಾಸ್ ಭಾರತದಾದ್ಯಂತ ಯಾವುದೇ ಪೆಟ್ರೋಲ್ ಬಂಕಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ನೀವು ಅಡ್ವಾನ್ಸ್ ಆಗಿ ನಿಮ್ಮ ದುಡ್ಡನ್ನು ರೀಫಿಲ್ ಮಾಡಿರಬೇಕು. ಸೊ ಖರೀದಿ ಮಾಡುವಂಥ ಟೈಮಲ್ಲಿ ಈ ಕಾರ್ಡನ್ನು ನೀವು ಸ್ವೈಪ್ ಮಾಡೋದ್ರಿಂದ
ಉದಾಹರಣೆಗೆ 1,000 ಪೆಟ್ರೋಲನ್ನು ನೀವು ಹಾಕಿಸ್ಕೊಳ್ಬೇಕು ಅಂತಂದರೆ ಈ ಕಾರ್ಡನ್ನು ಸ್ವೈಪ್ ಮಾಡಿದಾಗ ಕೇವಲ 850 ರೂಪಾಯಿ ಮಾತ್ರ ಇದರಿಂದ ಡಿಡಕ್ಟ್ ಆಗುತ್ತೆ. ಇನ್ನು 150 ರೂಪಾಯಿ ಕಾರ್ಡಿನಲ್ಲಿ ಆಲ್ರೆಡಿ ಲೋಡ್ ಆಗಿರುತ್ತೆ. ಸೊ ಅರ್ಥಾತ್ 15% ಡಿಸ್ಕೌಂಟ್ ಆನ್ ಪೆಟ್ರೋಲ್, ಡೀಸೆಲ್ ಆ್ಯಂಡ್ CNG ಗ್ಯಾಸ್ ಅಂತಂದರೆ ಇದು ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಉಪಯೋಗ ಆಗುತ್ತೆ ಇದರಿಂದ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಎಲ್ಲ ಒಂದು ಸರ್ವಿಸಸ್ ಇನ್ನೂ ಹಲವಾರು ಸರ್ವಿಸಸ್ಗಳು ಬಹಳಷ್ಟು ಬರ್ತಾ ಇದೆ. ಓಕೆ, ಈಗ ONDC ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ವಾಟ್ ಈಸ್ ONDC ಅಂದರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್. ಅಂದರೆ ಈ ಒಂದು ಸರ್ವಿಸನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮೆಲ್ಲರಿಗೋಸ್ಕರ ತಂದಿರೋ ಅಂಥದ್ದು. ಓಕೆ, ಸೊ ಇದು ಅಪ್ಲಿಕೇಶನ್ ಅಲ್ಲ, ಇದು ಯಾವುದೇ ರೀತಿಯ ಕಂಪನಿ ಅಲ್ಲ. ಈ ONDC ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ರೆಗ್ಯುಲೇಟರಿ ಬೋರ್ಡ್ ಅಂತಲೇ ಅಂದ್ಕೊಳ್ಳೋಣ. ಓಕೆ, ಈ ರೆಗ್ಯುಲೇಟರಿ ಬೋರ್ಡಲ್ಲಿ ಏನಾಗುತ್ತೆ ಅಂತ ಅಂದರೆ ಕಾಮರ್ಸ್ ನಡೆಸ್ತಾ ಇರೋವಂಥ ಎಲ್ಲ ಕಂಪನಿಯವರಿಗೂ ಅದರದ್ದೇ ಆದ ಒಂದು ರೂಲ್ಸ್, ರೆಗ್ಯುಲೇಷನ್ಸ್, ಸ್ಟ್ರಿಕ್ಟ್ ಕಂಡೀಷನ್ಸ್ ಇರುತ್ತೆ. ಅದನ್ನು ಅವರು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು. ಓಕೆ, ಮತ್ತು ಸೊ ಈಗ ಈ ONDCಯಲ್ಲಿ ಇದುವರೆಗೆ ಕೇವಲ 100ಕ್ಕಿಂತ ಹೆಚ್ಚು ಅಂದರೆ ಸುಮಾರು 100 ಕಂಪನಿಗಳಷ್ಟೇ ಮಾತ್ರನೇ ಈ ONDC ರೆಗ್ಯುಲೇಟರಿ ಬೋರ್ಡಲ್ಲಿ ಅಪ್ರೂವಲ್ ಆಗಿರೋವಂಥದ್ದು. ಸೊ ನಿಮಗೆ ಇವಾಗ ಆಲ್ರೆಡಿ ಗೊತ್ತಿರಬಹುದು, ಪೇಟಿಎಂ ಅಂತ ಒಂದು ದೊಡ್ಡ ಕಂಪನಿಯೂ ಸಹ ಫಾಸ್ಟ್ಯಾಗ್ ಅನ್ನೋ ಸರ್ವಿಸಿಂದ ತೆಗೆದು ಹಾಕಲಾಯಿತು. ಅದಷ್ಟೇ ಅಲ್ಲ, ಗೂಗಲ್ ಪ್ಲೇಸ್ಟೋರಿಂದನೂ ಕೂಡ ಎಷ್ಟೋ ಅಪ್ಲಿಕೇಶನ್ಸನ್ನು ತೆಗೆದು ಹಾಕ್ತಾ ಇದ್ದಾರೆ. ಬಿಕಾಸ್ ಗೌರ್ಮೆಂಟು ಇವಾಗ ಎಂಟರ್ ಆಗಿದೆ. ಓವರ್ ಪ್ರೈಸಿಂಗ್ ಮಾಡೋದಾಗಿರಬಹುದು, ಅವ್ರದ್ದೇ ಆದ ಏನೋ ಒಂದು ಕಂಡೀಷನ್ ಹಾಕಿ ಅತಿ ಲಾಭವನ್ನು ಮಾಡ್ಕೊಳ್ತಾ ಇರುವಂಥ ಕಂಪ್ನಿಗಳಾಗಿರಬಹುದು, ಅದೆಲ್ಲ ಕಂಪ್ನಿಗಳಿಗೂ ಕೂಡ ಫುಲ್ ಸ್ಟಾಪ್ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಈ ONDCಯಲ್ಲಿ ರಿಜಿಸ್ಟರ್ ಆಗಿರೋವಂಥ, ಅಪ್ರೂವಲ್ ಆಗಿರೋವಂಥ ಕಂಪನಿ ಆಗಿದ್ರೆ ಮಾತ್ರ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅದು 100% ಲೀಗಲ್ ಮತ್ತು ನೀವು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇರ್ತೀರ. ಸೊ ಈಗ ನಮ್ಮ ಈ ಕಂಪನಿ Ecom 365 ಈ ONDC ಪ್ಲ್ಯಾಟ್ಫಾರ್ಮಲ್ಲಿ ರೆಗ್ಯುಲೇಟರಿ ಬೋರ್ಡಲ್ಲಿ ಆಲ್ರೆಡಿ ಇದು ಅಪ್ರೂವಲ್ ಆಗಿರೋವಂಥದ್ದು ನಮ್ಮೆಲ್ಲರ ಒಂದು ಖುಷಿಯ ವಿಚಾರ. ಓಕೆ, ಸೊ ಮತ್ತೆ ಇನ್ನೂ ಹೆಚ್ಚಿನ ಒಂದು ಉಪಯೋಗಗಳು ಏನಿದೆ ಈ ಆ್ಯಪಿನ ಮೂಲಕ ಅಂತ ನೋಡಿದಾಗ, LPG ಗ್ಯಾಸಿನ ಮೇಲೆ ನಿಮಗೆ 15% ಫ್ಲ್ಯಾಟ್ಸ್ 15% ಕ್ಯಾಶ್ ಬ್ಯಾಕ್ ನಿಮಗೆ ಸಿಗ್ತಾ ಇದೆ ಈ ಕಾಯಿನ್ಸಿನ ಮೂಲಕ. ಅಂದರೆ ಇದುವರೆಗೆ ನಿಮಗೆ LPG ಗ್ಯಾಸ್ ಮೇಲೆ ಡಿಸ್ಕೌಂಟ್ ಸಿಗೋವಂಥದ್ದು ಖಂಡಿತವಾಗ್ಲೂ ಸಾಧ್ಯ ಇರಲಿಲ್ಲ. ಸೊ 15% ಅಂದರೆ ಇಟ್ಸ್ ಎ ವೆರಿ ಇನ್ನೂ ಬಹಳ ಉಳಿತಾಯ ಅಂತಲೇ ಹೇಳ್ಬೋದು. ಅದು ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು, LPG ಗ್ಯಾಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಮುನಿಸಿಪಾಲಿಟಿ ಟ್ಯಾಕ್ಸ್ ಆಗಿರಬಹುದು, ವಾಟರ್ ಬಿಲ್ ಆಗಿರ್ಬೋದು, ಇದೆಲ್ಲದೂ ಕೂಡ ಪ್ರತಿನಿತ್ಯ ನಾವು ಬೇಕಾಗಿರುವಂಥ ಒಂದು ಫೆಸಿಲಿಟಿ ಆಗಿರೋದ್ರಿಂದ ಅದರ ಒಂದು ಖರ್ಚು ಬಹಳ ಹೋಗ್ತಾನೇ ಇರುತ್ತೆ. ನಾನು ಇದುವರೆಗೆ ಹೇಳಿರುವಂಥ ಎಲ್ಲ ಒಂದು ಸರ್ವಿಸಸ್ ಪೇಮೆಂಟ್ಸ್ಗಳು ನಮ್ಮ ಇಡೀ ತಿಂಗಳಲ್ಲಿ 5ರಿಂದ 10,000, 20,000, 5ರಿಂದ 50,000 ತನಕನೂ ಸಹ ಎಕ್ಸ್ಪೆನ್ಸಸ್ಸು ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಇದರಲ್ಲಿ ನಮಗೆ ಈ ಆ್ಯಪಿನ ಮೂಲಕ ಇಷ್ಟೊಂದೆಲ್ಲ ಡಿಸ್ಕೌಂಟಿನ ಮೂಲಕ ಉಳಿತಾಯ ಆಗ್ತಿದೆ ಅಂತಂದರೆ ಮನಿ ಸೇವ್ಡ್ ಈಸ್ ಮನಿ ಅರ್ನ್ಡ್. ಓಕೆ, ಬನ್ನಿ ನೋಡೋಣ ಇನ್ನು ಮುಂದೆ. ಸೊ ಈಗ ನಾನು ಆಗಲೇ ಹೇಳ್ದಂಗೆ ಮಾಡುವಂಥ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ನಮಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಮತ್ತು ಕಾಯಿನ್ಸ್ ಏನು ಸಿಗುತ್ತಲ್ಲ ಅದನ್ನು ನಾವು ಹೇಗೆ ರೆಡೀಮ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಹತ್ರ ಆಲ್ರೆಡಿ ಸುಮಾರು ಕಾಯಿನ್ಸ್ ಎಲ್ಲ ಬಂದಿದೆ. ಅದು ಹೇಗೆ ನಮಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಈ ಲೋಕಲ್ ವೆಂಡರ್ಸು ಅಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅವರು ಬ್ರ್ಯಾಂಡೆಡ್ ಆಗಿರಬಹುದು, ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿ, ಈ ಎಲ್ಲರನ್ನೂ ಸಹ ನಾವು ಇಲ್ಲಿ ವೆಂಡರ್ಸ್ ಅಂತ ಕರಿತೀವಿ. ಈ ಎಲ್ಲ ವೆಂಡರ್ಸು ಅಂದರೆ ನೀವು ಅಲ್ಲಿಗೆ ಹೋಗಿ ಖರೀದಿ ಮಾಡಿದಾಗ ನಿಮಗೆ ಆ ಅಂಗಡಿಯಿಂದ ಡೈರೆಕ್ಟಾಗಿ ಯಾವುದೇ ಥರ ಡಿಸ್ಕೌಂಟು ಸಿಗೋದಿಲ್ಲ. ಈ ಎಲ್ಲ ಅಂಗಡಿಯವರು Ecom 365 ಅವರಿಗೆ ಅವರದೇ ಆದ ಒಂದು ಪ್ರಾಫಿಟ್ ಮಾರ್ಜಿನನ್ನು ಬಿಟ್ಕೊಟ್ಟಿರ್ತಾರೆ. ಓಕೆ, ಅದು ಮೇ ಬಿ 5% ಇರಬಹುದು ಅಥವಾ 15% ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಓಕೆ, ನೀವು ಈ ಅಂಗಡಿಗಳಿಗೆ ಹೋಗಿ ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡಿದಾಗ ಪೇಮೆಂಟ್ ಮಾಡುವಂಥ ಟೈಮಲ್ಲಿ Ecom 365 ಆ್ಯಪನ್ನು ನೀವು ಉಪಯೋಗ ಮಾಡ್ತೀರಾ. ಯಾವಾಗ ನೀವು ಈ ಆ್ಯಪಿನ ಮೂಲಕ ಅಲ್ಲಿ ಖರೀದಿ ಮಾಡ್ತೀರಾ, ನಿಮಗೆ
ಪ್ರತಿಯೊಂದು ಖರೀದಿಯ ಮೇಲೆ ಡಿಸ್ಕೌಂಟನ್ನು Ecom365 ಅವರು ನಿಮಗೆ ಕೊಡ್ತಾರೆ. ಈ ಅಂಗಡಿಯವರೇ ಅಕಸ್ಮಾತ್ 5-10% ನಿಮಗೆ ಡೈರೆಕ್ಟಾಗಿ ಕೊಡಲಿಕ್ಕಿತ್ತು ಅಂದರೆ Ecom365 ಮೂಲಕ ನಿಮಗೆ ಅದರ 2 ಪಟ್ಟು 3 ಪಟ್ಟು ಡಿಸ್ಕೌಂಟು ಖಂಡಿತವಾಗ್ಲೂ ಸಿಗುತ್ತೆ. ಅರ್ಥಾತ್ ನೀವು ಯಾವುದೇ ಅಂಗಡಿಗೆ ಹೋದರೂ ಸಹ ಅವರೂ ಸಹ ಕೊಡೋಕ್ಕಾಗದಲ್ಲೇ ಇರುವಂಥ ಹೆಚ್ಚಿನ ಡಿಸ್ಕೌಂಟು ನಿಮಗೆ Ecom365 ಮೂಲಕ ಸಿಗುತ್ತೆ. ಓಕೆ, ಸೊ ಈಗ ಸಿಕ್ಕಿರೋ ಅಂಥ ಡಿಸ್ಕೌಂಟು ನಿಮಗೆ ಯಾವ ರೂಪದಲ್ಲಿ ಸಿಗುವಂಥದ್ದು? ಪಾಯಿಂಟ್ಸಿನ ಮೂಲಕ ಮತ್ತು ಕಾಯಿನ್ಸಿನ ಮೂಲಕ. ಈಗ ಪ್ರತಿಯೊಂದು ಖರೀದಿಯಲ್ಲೂ ಕೂಡ ಕಲೆಕ್ಟ್ ಮಾಡಿರುವಂಥ ಪಾಯಿಂಟ್ಸ್ಗಳನ್ನು ನೀವು ಒಟ್ಟಿಗೆ ಸೇರಿಸಿ ಒಟ್ಟು 2000 ಪಾಯಿಂಟ್ಸ್ ಆದ ನಂತರ ಇದನ್ನು ನೀವು ಇ-ಪಾಸ್ ಆಗಿ ಜನರೇಟ್ ಮಾಡಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಆ್ಯಪಲ್ಲಿ ಈ ಎಲ್ಲದೂ ಕೂಡ ಪಾಯಿಂಟ್ಸ್ಗಳು ವ್ಯಾಲೆಟಲ್ಲಿ ಇರುತ್ತೆ. 2000 ಪಾಯಿಂಟ್ಸ್ ಆಗಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಅದು 1 ಇ-ಪಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥಾತ್ 1 ಇ-ಪಾಸ್ ಈಸ್ ಈಕ್ವಲ್ ಟು 2000 ಪಾಯಿಂಟ್ಸ್, ಅಂದರೆ 2000 ರುಪೀಸ್ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಜನರೇಟ್ ಮಾಡಿರೋವಂಥ ಇ-ಪಾಸನ್ನು ತಗೊಂಡು ಮುಂದಿನ ನಿಮ್ಮ ಖರೀದಿಯಲ್ಲಿ ನಿಮ್ಮ ದುಡ್ಡಿನ ಬದಲಾಗಿ ಇ-ಪಾಸನ್ನು ಬಳಸಿ ನೀವು ಖರೀದಿಯನ್ನು ಮಾಡಬಹುದು. ಸೊ ಹೋಪ್ ನಿಮಗೆ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ನಾವು ನಂತರ ತಿಳ್ಕೊಳ್ಳೋಣ, ಮುಂದೆ ನೋಡೋಣ ಇನ್ನು ಏನೇನಿದೆ ಅಂತ. ಈಗ Ecom365 ಓಕೆ, ನೀವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ರೋಲ್ಸ್ ಇದೆ ಅಂತ ಹೇಳ್ತೀನಿ. ಇದು ಬಹಳ ಮುಖ್ಯವಾಗಿರುವಂಥ ಪಾಯಿಂಟ್ ಆಗಿರೋದ್ರಿಂದ ದಯವಿಟ್ಟು ಮತ್ತೆ ಎಲ್ಲರೂ ಗಮನ ಕೊಡಿ ಈ ಕಡೆ. ಓಕೆ, ಸೊ ಇದರಲ್ಲಿ ಒಟ್ಟು 4 ರೋಲ್ಸ್ ಇದೆ Ecom365. ನೀವು ಕಸ್ಟಮರ್ ಆಗಿಯೂ ಸಹ ಈ ಆ್ಯಪನ್ನು ಬಳಕೆ ಮಾಡ್ಕೊಳ್ಬಹುದು. ವೆಂಡರ್ ಅಂದರೆ ನಿಮ್ಮಲ್ಲಿ ಯಾವುದಾದ್ರು ನೀವು ವ್ಯಾಪಾರಸ್ಥರಾಗಿತ್ತು ಅಂತಂದರೆ ಸೊ ನೀವು ವೆಂಡರ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅಥವಾ ನೀವು ಈ ಒಂದು ಆ್ಯಪನ್ನು ಪ್ರಮೋಟ್ ಮಾಡ್ತೀರಾ, ಆ್ಯಸ್ ಎ ಪ್ರಮೋಟರ್ ಆಗಬೇಕು ಅಂತ ಇಷ್ಟ ಇತ್ತು ಅಂದರೆ ಅಫಿಲಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಥವಾ ಒಂದು ಬಿಸ್ನೆಸ್ ಪಾರ್ಟ್ನರ್ ರೀತಿಯೇ ಒಂದು ಇದರಲ್ಲಿ ನೀವು ಜಾಯಿನ್ ಆಗಿ ಒಂದು ದೊಡ್ಡ ಪ್ರಮಾಣದ ದುಡ್ಡನ್ನು ಮಾಡಬೇಕು ಅಂತಂದರೆ ಇ-ಮಾರ್ಟ್ ಓನರ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಈಗ ಒಂದೊಂದೇ ನಾವು ನೋಡ್ತಾ ಹೋಗೋಣ. ನೀವು ಕಸ್ಟಮರ್ ಆಗಲಿಕ್ಕೆ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ರೆಫರಲ್ ಕೋಡಿನ ಅವಶ್ಯಕತೆ ಬಹಳ ಇಂಪಾರ್ಟೆಂಟು. ವಿತೌಟ್ ರೆಫರಲ್ ಕೋಡು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒಬ್ಬರಲ್ಲ, ಯಾರ್ದಾದ್ರೂ ಒಬ್ಬರದು ಒಂದು ರಿಜಿಸ್ಟರ್ ಕೋಡನ್ನು ನೀವು ಹಾಕಿ ನಿಮ್ಮನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅದಾದ ನಂತರ ನೀವು ಆ್ಯಸ್ ಯೂಶುವಲ್ ನಿಮಗೆ ಬೇಕಾಗಿರುವಂಥ ಎಲ್ಲ ವಸ್ತು ಖರೀದಿಗಳನ್ನು, ಸರ್ವೀಸಸನ್ನು ಇದ್ರ ಮೂಲಕ ನೀವು ತಗೊಳ್ತಾ ಅತಿ ಹೆಚ್ಚಿನ ದುಡ್ಡನ್ನು ಉಳಿತಾಯ ಮಾಡಬಹುದು, ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಅದರ ಜೊತೆಗೆ ಈ ಪಾಯಿಂಟ್ಸನ್ನು ಉಪಯೋಗಿ ಮತ್ತೆ ನೀವು ಖರೀದಿ ಮಾಡೋದ್ರಿಂದ ನೀವು ಹೆಚ್ಚು ಇಲ್ಲಿ ಉಪಯೋಗದಲ್ಲಿ ಇರ್ತೀರ. ಮತ್ತು ಇದೇ ಅಪ್ಲಿಕೇಶನನ್ನು ನೀವು ಡೈರೆಕ್ಟಾಗಿ ಇನ್ನೊಂದಷ್ಟು ಕಸ್ಟಮರ್ಸಿಗೆ ರೆಫರ್ ಮಾಡೋದ್ರಿಂದ ಆ ಕಸ್ಟಮರ್ ಗ್ರೂಪ್, ನೀವು ರೆಫರ್ ಮಾಡಿರೋ ಅಂಥ ಗ್ರೂಪ್ ಏನೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಆ ಟೋಟಲ್ ಟರ್ನ್ ಮೇಲೆ ಕಂಪನಿಗೆ ಸಿಕ್ಕಿರೋ CRCಯಿಂದ ನಿಮಗೆ 10% ಮತ್ತೆ ಕ್ಯಾಶ್ ಬ್ಯಾಕು ವಾಪಸ್ಸು ನಿಮಗೆ ಸಿಗುತ್ತೆ. ಸೊ ಅಂದರೆ ಒಂದು 10 ಜನ, 20 ಜನ ಅಥವಾ 50 ಜನಕ್ಕೆ ನೀವು ಹೇಳಿದ್ದೀರಾ ಅಂತ ಅಂದ್ಕೊಳ್ಳಿ. ಆ 50 ಜನದಿಂದ ಆಗಿರುವಂಥ ಟರ್ನೋವರು ತುಂಬ ದೊಡ್ಡ ಟರ್ನೋವರಿಂದ ಕಂಪನಿಯ ಮೂಲಕ ನಿಮಗೆ ಸಿಗೋ ಅಂಥ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸು ಮೇ ಬಿ 5000 ಆಗಿರ್ಬೋದು, ಮೇ ಬಿ 10,000 ಆಗಿರಬಹುದು. 10,000 ಪಾಯಿಂಟ್ಸ್ ಅಂತ ಅಂದರೆ 10,000 ರೂಪಾಯಿಗೆ ಸಮ. ಅಂದರೆ ನಿಮ್ಮ ಒಂದು ತಿಂಗಳಿನ ಖರೀದಿ ನಿಮಗೆ ಅಲ್ಲೇ ಆಗೋಯ್ತು, ಹೌದಲ್ಲ? ಸೊ ನೀವು ಕಸ್ಟಮರ್ ಆಗಿತ್ತು ಅಂದರೆ ಕೇವಲ ಕಸ್ಟಮರಿಗೆ ಮಾತ್ರ ರೆಫರ್ ಮಾಡಬಹುದು ಡೈರೆಕ್ಟಾಗಿ. ಹಂಗಂದರೆ ಒಂದು ಲೆವೆಲ್ಲಿಂದ, ಫಸ್ಟ್ ಲೆವೆಲ್ಲಿಂದ ನಿಮಗೆ 10% ಕ್ಯಾಶ್ ಬ್ಯಾಕ್ ಪಾಯಿಂಟ್ಸು ನಿಮಗೆ ಸಿಗುತ್ತೆ ಕಸ್ಟಮರ್ ಆದರೆ. ನಂತರ ನಿಮ್ಮಲ್ಲಿ ಯಾವುದಾದ್ರೂ ವಸ್ತು ಅಥವಾ ಸರ್ವಿಸ್ ಏನಾದ್ರು ಇತ್ತು ಅಂತಂದರೆ, ನೀವು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿತ್ತು ಅಂತಂದರೆ, ನಿಮ್ಮ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲಿಗೆ ಡೆವಲಪ್ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು ಅಂದರೆ ವೆಂಡರ್ ಆಗಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು. ನೀವು ವೆಂಡರ್ ಆಗೋದ್ರಿಂದ ಇಲ್ಲಿ Ecom365 ಬರುವಂಥ ತುಂಬ ದೊಡ್ಡ ಪ್ರಮಾಣದ ಕಸ್ಟಮರ್ಸು ಎಲ್ಲರಿಗೂ ಕೂಡ ನಿಮ್ಮ ಅಂಗಡಿಯ ಬಗ್ಗೆ ಕಾಣುತ್ತೆ, ವಿಸಿಬಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ಸು ನೆಕ್ಸ್ಟ್ ಲೆವೆಲಿಗೆ ಡೆವಲಪ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಓಕೆ, ಸೊ ಆ್ಯಸ್ ಎ ವೆಂಡರ್ ನೀವು ಇನ್ನೊಬ್ಬ ವೆಂಡರಿಗೆ ರೆಫರ್ ಮಾಡಬಹುದು, ಜೊತೆಗೆ ಒಬ್ಬ ಕಸ್ಟಮರಿಗೂ ರೆಫರ್ ಮಾಡಬಹುದು. ಈ 2 ಕ್ಯಾಟಗರಿಯವರಿಗೆ ರೆಫರ್ ಮಾಡೋದ್ರಿಂದ 2 ಲೆವೆಲ್ನಿಂದ ನಿಮಗೆ 15% ತನಕ ಬೋನಸ್ ಕಮಿಷನ್ನು ಸಿಗುತ್ತೆ. ಇಲ್ಲಿ ನೀವು ಇನ್ಕಮನ್ನು ಮಾಡಬಹುದು, ರೆಫರಲ್ ಇನ್ಕಮ್. ಓಕೆ, ಇದಾಯಿತು. ನೆಕ್ಸ್ಟು ಅಫಿಲಿಯೇಟು.
ನೀವು ನಿಮ್ಮ ಹತ್ರ ಓಕೆ ಕಸ್ಟಮರ್, ಪ್ರತಿಯೊಬ್ಬರು ಇಲ್ಲಿ ಕಸ್ಟಮರ್ ಇರ್ತಾರೆ. ಓಕೆ, ಇದನ್ನು ಇಂಥ ಒಂದು ಒಳ್ಳೆಯ ಅಪ್ಲಿಕೇಶನನ್ನು ನೀವು ಬೇರೆಯವ್ರಿಗೆಲ್ಲರಿಗೂ ಕೂಡ ಪ್ರಮೋಟ್ ಮಾಡಬೇಕು ಅನ್ನೋಂಥ ಇಚ್ಛೆ ಇತ್ತು ಅಂತಂದರೆ ಅಫಿಲಿಯೇಟ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ನೀವು ಅಫಿಲಿಯೇಟ್ ಆಯಿತು ಅಂತಂದರೆ ಅದನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದಕ್ಕೆ ಒಟ್ಟು 6 ಪ್ಯಾಕೇಜ್ ಇದೆ. ಆ 6 ಪ್ಯಾಕೇಜಲ್ಲಿ ನಿಮಗೆ ಸೂಕ್ತವಾಗಿರುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಕ್ಟಿವೇಶನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಚಾರ್ಜಸ್ಸು ಕೂಡ ಇದೆ. ಓಕೆ, ಸೊ ನೋಡಿ, ಕಸ್ಟಮರ್ ಮತ್ತು ವೆಂಡರ್ ಆಗಲಿಕ್ಕೆ ಯಾವುದೇ ಥರ ಫೀಸು ಇನ್ವೆಸ್ಟ್ಮೆಂಟು ಕೊಡುವಂಥ ಅವಶ್ಯಕತೆ ಇಲ್ಲ. ಇದು 100% ಫ್ರೀ ಆಗಿರುತ್ತೆ. ಅದೇ ನೀವು ಅಫಿಲಿಯೇಟ್ ಆಗಬೇಕು ಅಂತ ಅಂದರೆ ಈ 6 ಪ್ಯಾಕೇಜು ಬೇರೆ ಬೇರೆ ಬೆಲೆಯದಾಗಿರುತ್ತೆ. ಸೊ ಅತಿ ಕಡಿಮೆ ಬೆಲೆಯದ್ದು ಅಂತಂದರೆ 625 ರೂಪಾಯಿ. ಕೇವಲ 625 ರೂಪಾಯಿ ಮೂಲಕ ನೀವು ಆ್ಯಕ್ಟಿವೇಶನ್ ಮಾಡ್ಕೊಳ್ಬಹುದು. ನೀವು ಕೊಟ್ಟಂಥ ಯಾವುದೇ ಹಣಕ್ಕೆ ನಿಮಗೆ ಅದು ಸಂಪೂರ್ಣವಾಗಿರುವಂಥ ಬೆಲೆ ಬಾಳುವಂಥ ವಸ್ತುಗಳು ಸಹ ನಿಮಗೆ ಸಿಗುತ್ತೆ. ಓಕೆ, ನೀವು ಅಫಿಲಿಯೇಟ್ ಆಯಿತು ಅಂತ ಅಂದರೆ ನೀವು ಒಬ್ಬ ಕಸ್ಟಮರಿಗೂ ರೆಫರ್ ಮಾಡಬಹುದು, ವೆಂಡರ್ಗೂ ರೆಫರ್ ಮಾಡಬಹುದು, ಅಫಿಲಿಯೇಟ್ಗೂ ಸಹ ರೆಫರ್ ಮಾಡ್ಬೋದು, ಮತ್ತು ನಿಮ್ಮ ಮೇಲೆ ಬರುವಂಥ ಒಬ್ಬ ಇಮಾರ್ಟ್ ಓನರ್ ಇವರಿಗೂ ಸಹ ನೀವು ರೆಫರ್ ಮಾಡಿ ಇದರಲ್ಲಿ ತಗೊಬರಬಹುದು. ಸೊ ಈ ಪೊಸಿಷನಲ್ಲಿರುವಂಥ ನಿಮಗೆ ಒಟ್ಟು 5 ಲೆವೆಲ್ನಿಂದ 22.5% ನಿಮಗೆ ಒಂದು ಬೋನಸ್ ಸಿಗುತ್ತೆ, ಕಮಿಷನ್ ಸಿಗುತ್ತೆ, ಅರ್ನಿಂಗ್ ಅವಕಾಶ ಇದರಲ್ಲಿ ಇರುತ್ತೆ. ಓಕೆ, ನಂತರ ನೀವು EMO ಆಗಬೇಕು ಅಂದರೆ ಇಮಾರ್ಟ್ ಓನರ್ ಆಗಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಸಹ ಫಸ್ಟು ಅಫಿಲಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲೇಬೇಕು. ಅದಾದ ನಂತರ ಆ್ಯಸ್ ಎ EMO ಆಗಿ ನೀವು ಅಪ್ಗ್ರೇಡ್ ಮಾಡ್ಕೊಳ್ಬಹುದು. ಈ EMO ಅಪ್ಗ್ರೇಡೇಷನಿಗೆ ಸೆಟಪ್ ಕಾಸ್ಟ್ ಅಂತ 50,000 ರೂಪಾಯಿಗಳನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಬನ್ನಿ ಈಗ ಮುಂದೆ ನೋಡೋಣ ಈ ಅಫಿಲಿಯೇಟ್ ಆಗಲಿಕ್ಕೆ ಇರೋವಂಥ ಪ್ಯಾಕೇಜಸ್ಗಳು ಏನಿದೆ ಅಂತ. ಒಟ್ಟು 4 ಪ್ಯಾಕೇಜಲ್ಲಿ ನಿಮಗೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸೊ ಮೊದಲನೇ ಪ್ಯಾಕೇಜು 900 ರೂಪಾಯಿ ಇರುವಂಥದ್ದು ಸೆಲ್ಬೆರಿಕ್ ಅಂತ ಒಂದು ಸೂಪರ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಿಂಕ್. ಒಟ್ಟು 400 ಕಾಯಿಲೆಗಳ ಮೇಲೆ ಇದು ಕೆಲಸ ಮಾಡುತ್ತೆ. ಇದು ವಿವಿಯಾನ್ ಕಂಪನಿಯ ಅತಿ ಹೆಚ್ಚು ಮಾರಾಟ ಆಗ್ತಾ ಇರುವಂಥ ಒಂದು ಒಳ್ಳೆ ವಂಡರ್ಫುಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಇದು ಲಾಭದಾಯಕ. ಇದರ MRP ಬಂದು 1300, ಆದರೆ ನಿಮಗೆ ಸಿಗುವಂಥದ್ದು ಕೇವಲ 900 ರೂಪಾಯಿಗೆ. ಈ ಪ್ರಾಡಕ್ಟಿನ ಜೊತೆಗೆ ನಿಮಗೆ 900 ಕಾಯಿನ್ಸ್ಗಳು ಸಹ ಸಿಗುತ್ತೆ. ಎರಡನೇ ಪ್ಯಾಕೇಜ್ ಬಂದು ಡ್ರಮ್ ಸಿಪ್ ಅಂತ ಗ್ರೀನ್ ಸೂಪರ್ ಫುಡ್ 28 ನ್ಯಾಚುರಲ್ ಹರ್ಬ್ಸಿಂದ ಮಾಡಿರುವಂಥದ್ದು. ಕಂಪ್ಲೀಟ್ಲಿ ಡೇ ಎನರ್ಜಿಗೆ ಕಂಪ್ಲೀಟ್ ನ್ಯೂಟ್ರಿಷನನ್ನು ಸಪ್ಲೈ ಮಾಡುವಂಥ ವಂಡರ್ಫುಲ್ ಪ್ರಾಡಕ್ಟು. ಇದರ MRP 825, ನಿಮಗೆ ಸಿಗುವಂಥದ್ದು 675. ಇದರ ಜೊತೆಗೆ ನಿಮಗೆ 675 ಕಾಯಿನ್ಸು ಸಹ ಸಿಗುತ್ತೆ. ಮುಂದಿನ ಪ್ಯಾಕೇಜ್, 3ನೇ ಪ್ಯಾಕೇಜು ಆಲ್ ಕ್ಲಿಯರ್ ಅಂತ. ಇದು ಒಂದು ಡಬ್ಬದಲ್ಲಿ ಒಟ್ಟು 6 ಬಾಟಲ್ಸ್ಗಳಿರುತ್ತೆ, ಪ್ಯಾಕ್ ಆಫ್ 6. ಇದರ ಬೆಲೆ 1200. ಇದರ ಜೊತೆಗೆ ನಿಮಗೆ 1200 ಕಾಯಿನ್ಸು ಸಹ ಸಿಗುತ್ತೆ. ಇದು ಪ್ರತಿಯೊಂದು ಹೆಲ್ತ್ ಅಪ್ಸೆಟ್ ಆಗುವಂಥ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟನ್ನು ತುರಂತದಲ್ಲೇ ಕ್ಷಣ ಮಾತ್ರದಲ್ಲೇ ನಿಮ್ಮನ್ನು ಒಂದು ಕಂಫರ್ಟ್ ಝೋನಿಗೆ ತಗೊಂಡೋಗುವಂಥ ಪ್ರಾಡಕ್ಟ್ ಆಗಿರುತ್ತೆ. ಮತ್ತು 4ನೇ ಪ್ಯಾಕೇಜ್ ಬಂದು ಮರಿಂಗಾ ಡೇ ಕ್ರೀಮ್, ಮರಿಂಗಾ ನೈಟ್ ಕ್ರೀಮ್. ಇದು ಕೂಡ ವಂಡರ್ಫುಲ್ ಪ್ರಾಡಕ್ಟ್ ಆಗಿರುತ್ತೆ. ಈಗ ಪ್ರಸ್ತುತಕ್ಕೆ ಇದು 1+1 ಆಫರಲ್ಲಿ ನಡೀತಾ ಇದೆ. ಕೆಲವು ದಿನಗಳ ಮಾತ್ರ ಇರುತ್ತೆ, ನಂತರ ಇದು ಸಪ್ರೇಟಾಗಿಯೇ ತೊಗೊಳ್ಳುವಂಥದ್ದು ಇರುತ್ತೆ. ಯಾವುದು ಬೇಕಾದ್ರೂ ಬೈ ಮಾಡ್ಬೋದು. ಇದರ ಬೆಲೆ 625. ಇದಕ್ಕೆ ನಿಮಗೆ 1+1 ಸದ್ಯಕ್ಕೆ ಸಿಗ್ತಾ ಇರೋವಂಥದ್ದು. ಈ ಪ್ರಾಡಕ್ಟಿನ ಜೊತೆ ನಿಮಗೆ 625 ಕಾಯಿನ್ಸುಗಳು ಸಿಗುತ್ತೆ. ಸೊ ಇದೆಲ್ಲದೂ ಕೂಡ ನಿಮಗೆ ಪ್ರಾಡಕ್ಟ್ ಆಯಿತು. ಓಕೆ, ಇದರ ಜೊತೆಗೆ ಇನ್ನು 2 ಪ್ಯಾಕೇಜ್ ಏನಪ್ಪ ಇದೆ ಅಂದರೆ ಇಂಡಿಯಾ 70 ಹಾಲಿಡೇ ಪ್ಯಾಕ್. ಸೊ ಈ ಪ್ಯಾಕೇಜಲ್ಲಿ ಭಾರತದಾದ್ಯಂತ ನೀವು ಒಟ್ಟು 70 ಜಾಗಗಳಿದೆ. ಮೋರ್ ದೆನ್ 70 ಡೆಸ್ಟಿನೇಷನ್. ನಿಮಗೆ ಇಷ್ಟ ಆಗುವಂಥ ಡೆಸ್ಟಿನೇಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. 3000ಕ್ಕಿಂತ ಹೆಚ್ಚು ಹೋಟೆಲ್ ರಿಸಾರ್ಟ್ಸ್ಗಳು ಇದರಲ್ಲಿ ಇರುತ್ತೆ. ನಿಮಗೆ ಬೇಕಾಗಿರುವಂಥದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಒಂದು ಪ್ಯಾಕೇಜು 4 ದಿನ ಮತ್ತು 3 ರಾತ್ರಿಗಳು. ಮತ್ತು ಈ ಪ್ಯಾಕೇಜ್ ಜೊತೆಗೆ ನಿಮಗೆ ಬೆಳಗ್ಗಿನ ಉಪಹಾರ ಜೊತೆಗೆ ರಾತ್ರಿಯ ಊಟ ಎರಡೂ ಸಹ ಸಿಗುತ್ತೆ. ಮತ್ತು ಸಿಗುವಂಥ ಹೋಟೆಲ್ಗಳೆಲ್ಲವೂ ಕೂಡ 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಕ್ಯಾಟಗರಿ ಆಗಿರುತ್ತೆ. ಓಕೆ, ಮತ್ತು ಇದು ಅವಕಾಶ 2 ಅಡಲ್ಟ್ಸ್ ಮತ್ತು 1 ಚೈಲ್ಡ್, 5 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಗು ಪ್ಲಸ್ 2 ಅಡಲ್ಟ್ಸು ಕೂಡ ಈ ಉಪಯೋಗನ ಮಾಡ್ಕೊಳ್ಬಹುದು. ಈ ವೌಚರನ್ನು ಖರೀದಿ ಮಾಡಿದ್ಮೇಲೆ ಒಟ್ಟು 12 ತಿಂಗಳ ವ್ಯಾಲಿಡಿಟಿ ಇರೋದ್ರಿಂದ
ನಿಮಗೆ ಸೂಕ್ತವಾಗಿರುವಂಥ ಸಮಯದಲ್ಲಿ ನೀವು ಬುಕ್ಕಿಂಗನ್ನು ಮಾಡಿಕೊಂಡು ನಿಮ್ಮ ಹಾಲಿಡೇ ಡೆಸ್ಟಿನೇಷನನ್ನು ಎಂಜಾಯ್ ಮಾಡ್ಕೊಂಡು ಬರಬಹುದು. ನೀವು ಮತ್ತಿನ್ನೊಮ್ಮೆ ಈ ಪಾಯಿಂಟ್ಸ್ಗಳನ್ನು ತೆಗೆದು ಓದಿದ್ರೆ, ಕರೆಕ್ಟಾಗಿ ನೋಡಿದ್ರೆ, 3 ದಿನ 3 ಸ್ಟಾರ್ ಎಬೋ ಕ್ಯಾಟಗರಿ ಹೋಟೆಲ್ಲು, 4 days 3 nights, ಬ್ರೇಕ್ಫಾಸ್ಟ್, ಡಿನ್ನರ್ ಫಾರ್ 2 adults 1 night ಅಂತ ಲೆಕ್ಕ ಹಾಕಿದ್ರೆ ಕನಿಷ್ಠ ಪಕ್ಷ 15,000 ರೂಪಾಯಿ ಆಗುತ್ತೆ ಈ ರೀತಿ ಪ್ಯಾಕೇಜಿಗೆ. ಆದರೆ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 7,500 ರೂಪಾಯಿಗೆ ಈ ಪ್ಯಾಕೇಜ್ ನಿಮಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ 12,000 ಈ ಕಾಯಿನ್ಸುಗಳು ಸಹ ಸಿಗ್ತಾ ಇದೆ. ಅಂದರೆ ಅರ್ಥಾತ್ 12,000 ಈ ಕಾಯಿನ್ಸು ಪ್ಲಸ್ 7,500 ರೂಪಾಯಿಗೆ ಈ ಪ್ಯಾಕೇಜ್ ಅಂದರೆ ನೀವು ಕೊಟ್ಟಿರೋ ಅಂಥ 7,500 ರೂಪಾಯಿಗೆ ಕನಿಷ್ಠ ಪಕ್ಷ 25,000ರಿಂದ 30,000 ರೂಪಾಯಿ ಅಷ್ಟು ಬೆಲೆ ಬಾಳುವಂಥ ನಿಮಗೆ ಇದರಲ್ಲಿ ಉಪಯೋಗ ಆಗ್ತಾ ಇದೆ. ಓಕೆ, ಇನ್ನು ಕೊನೆಯದಾದಂಥ ಪ್ಯಾಕೇಜ್ ಏನಪ್ಪ ಅಂದರೆ ಏಷ್ಯಾ 10 ಹಾಲಿಡೇ ಪ್ಯಾಕ್. ಸೊ ಇದರಲ್ಲಿ ಒಟ್ಟು 10 ಕಂಟ್ರಿಗಳಿರುತ್ತೆ, ಬೇರೆ ಬೇರೆ ದೇಶಗಳನ್ನು ನೀವು ಸುತ್ತಕೊಂಡು ಬರಬಹುದು ನಿಮಗೆ ಇಷ್ಟ ಇರುವಂಥದ್ದು. ಸೊ ಈ ಪ್ಯಾಕೇಜು ಸಹ ಇಬ್ಬರಿಗಾಗಿರುತ್ತೆ, 2 adultsಗೆ 3 nights 4 days ಒನ್ಸ್ ಅಗೇನ್. ಓಕೆ, ಸೊ ಇದು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 15,000 ರೂಪಾಯಿ. ಮತ್ತು ಇದರ ಜೊತೆಗೆ ನಿಮಗೆ 15,000 ಈ ಕಾಯಿನ್ಸು ಕೂಡ ಸಿಗುತ್ತೆ. ಸೊ ಈ 2 ಹಾಲಿಡೇ ಪ್ಯಾಕೇಜನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು ಅಂತಂದರೆ ಸೊ ಮುಂಚಿತವಾಗಿ ನೀವು ಇದನ್ನು ಬುಕ್ಕಿಂಗನ್ನು ಮಾಡಿಕೊಂಡು ಹಾಲಿಡೇ ಪ್ಯಾಕೇಜನ್ನು ಎಂಜಾಯ್ ಮಾಡ್ಕೊಬರಬಹುದು. ಇದೆಲ್ಲ ಒಟ್ಟು ಅಫಿಲಿಯೇಟ್ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದಕ್ಕೆ ಇರೋವಂಥ ಪ್ಯಾಕೇಜಸ್ಗಳು. ಇದನ್ನು ನೀವು ಖರೀದಿ ಮಾಡಿ ಅಫಿಲಿಯೇಟ್ ಆದ್ರಿ. ಓಕೆ, ಅದಾದ ನಂತರ ನೀವು ಇನ್ನೊಂದಷ್ಟು ಅಫಿಲಿಯೇಟ್ಸನ್ನು ನಿಮ್ಮ ಟೀಮನ್ನು ನೀವು ಬಿಲ್ಡ್ ಮಾಡಬೇಕು ಅನ್ನೋವಂಥ ಇಚ್ಛೆ ಇದ್ದಲ್ಲಿ ಸೊ ಆ ಟೀಮ್ ಅವರು ಈ ಯಾವುದೇ ಪ್ಯಾಕೇಜನ್ನು ತೊಗೊಂಡು ಆ್ಯಕ್ಟಿವೇಶನ್ ಮಾಡ್ಕೊಳ್ತಾರಲ್ಲ ಅದರಲ್ಲಿ ನಿಮಗೆ ಆ್ಯಕ್ಟಿವೇಶನ್ ಬೋನಸ್ಸು ಸಹ ಸಿಗುತ್ತೆ. ಓಕೆ, ಸೊ ನೀವು ಇಂಟ್ರಡ್ಯೂಸ್ ಮಾಡುವಂಥ ಪ್ರತಿಯೊಂದು ಪ್ಯಾಕೇಜಿನಲ್ಲೂ ಕೂಡ ಆ್ಯಕ್ಟಿವೇಶನ್ ಬೋನಸ್ಸು ನಿಮಗೆ ಇದರಲ್ಲಿ ಬೈನರಿಯ ಮೂಲಕ ನಿಮಗೆ ಸಿಗುವಂಥದ್ದು. ಸೊ ಖರೀದಿ ಮಾಡಿರುವಂಥ ಯಾವುದೇ ಪ್ಯಾಕೇಜಿನ ಅಮೌಂಟಲ್ಲಿ 100% ಬಿಸ್ನೆಸ್ ವಾಲ್ಯೂಮನ್ನು ಕನ್ಸಿಡರ್ ಮಾಡಲಾಗುತ್ತೆ. ಡೈಲಿ ಸೇಲ್ಸ್ ಕಟ್ ಆಫ್ ಇರುತ್ತೆ ಮತ್ತು ವಾರದ ಪೇಮೆಂಟ್ ಇಲ್ಲಿ. ಓಕೆ, ಮತ್ತು ಮ್ಯಾಚಿಂಗ್ ಬೋನಸ್ಸು 8ರಿಂದ 15% ತನಕ ಮ್ಯಾಚಿಂಗ್ ಬೋನಸ್ ಆಗುತ್ತೆ. ಈ ಒಂದು ಬೋನಸ್ಸಿನ ಪರ್ಸೆಂಟೇಜಿನ ಡಿಫ್ರೆನ್ಸಿಯೇಷನ್ ಯಾಕಪ್ಪ ಅಂತಂದರೆ ನೀವು ಟೀಮನ್ನು ಎಷ್ಟು ಹೆಚ್ಚು ಬೆಳೆಸ್ತಾ ಹೋಗ್ತೀರಾ ಬೆಳೆದಂಗೆಲ್ಲ ನಿಮ್ಮ ರ್ಯಾಂಕಿಂಗು ಕೂಡ ಬೆಳೀತಾ ಹೋಗುತ್ತೆ. ಅದರ ಜೊತೆಗೆ ನಿಮ್ಮ ಪರ್ಸೆಂಟೇಜು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಡೈಲಿ ಕ್ಯಾಪಿಂಗು 5,000ರಿಂದ 15,000ವರೆಗೆ, ಅಂದರೆ ನಿಮ್ಮ ರ್ಯಾಂಕಿಂಗಿಗೆ ತಕ್ಕಂಗೆ ಇಲ್ಲಿ ಕ್ಯಾಪಿಂಗ್ ಇನ್ಕಮು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಮೊದಲನೆಯ ಪೇಮೆಂಟು ಎಲಿಜಿಬಿಲಿಟಿ ಏನಪ್ಪ ಅಂದರೆ 1:2 ಅಥವಾ 2:1 ಇರಬೇಕು. ಇದು ಕೇವಲ ಫಸ್ಟ್ ಟೈಮ್ ಮಾತ್ರ. ಅದಾದ ನಂತರ 1:1 ರೇಷಿಯೋದಲ್ಲೇ ನಿಮಗೆ ಇದು ಅನ್ಲಿಮಿಟೆಡ್ ಡೆಪ್ತಿಂದ ಬೈನರಿಯಲ್ಲಿ ನಿಮಗೆ ಈ ಬೋನಸಸನ್ನು ಸಿಗ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಆಯಿತು. ಈಗ ನಾನು EMO ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಒಂದು ಅತಿ ಮುಖ್ಯವಾಗಿರುವಂಥ ಟಾಪ್ ರ್ಯಾಂಕಿಂಗ್ ಪೊಸಿಷನ್ ಆಗಿರೋದ್ರಿಂದ ಎಲ್ಲರೂ ಸಹ ದಯವಿಟ್ಟು ಗಮನವಿಟ್ಟು ಕೇಳಬೇಕು. ಸೊ ಇನ್ನು ನೆಕ್ಸ್ಟು 8ರಿಂದ 10 ನಿಮಿಷದಲ್ಲಿ ಈ ಪಾಯಿಂಟನ್ನು ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಗಮನವನ್ನು ಬೇರೆ ಕಡೆ ತೊಗೊಂಡೋಗಬೇಡಿ. ಯಾಕೆಂದರೆ ಇಡೀ ಪ್ರೆಸೆಂಟೇಷನನ್ನು ಅತಿ ಮುಖ್ಯವಾಗಿರುವಂಥ ಪಾಯಿಂಟ್ ಬಗ್ಗೆ ನಾನು ಈಗ ಮಾತಾಡ್ತಾ ಇರೋವಂಥದ್ದು. ಓಕೆ, ಜಸ್ಟ್ 10 minutes ಪ್ಲೀಸ್ ಫೋಕಸ್ ಹಿಯರ್. ಓಕೆ, ಸೊ EMO ಆಗಬೇಕು ಅಂತಂದರೆ ನಾನು ಇವಾಗ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಅಫಿಲಿಯೇಟ್ ಫಸ್ಟ್ ಆಗಬೇಕು, ಅದಾದ ನಂತರ ಅಪ್ಗ್ರೇಡೇಷನ್ ಮಾಡ್ಕೊಳ್ಬೇಕು. 50,000 ರೂಪೀಸ್ ಸೆಟಪ್ ಕಾಸ್ಟನ್ನು ಪೇಮೆಂಟ್ ಮಾಡಿ ನೀವು ಕೊಡೋವಂಥ ಈ ದುಡ್ಡಿಗೆ ನಿಮಗೆ 25 ಇ ಪಾಸ್ಗಳು ಸಿಗುತ್ತೆ. ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ, ಒಂದು ಇ ಪಾಸಿನ ಬೆಲೆ 2,000, ಅಂದರೆ 2,000 ಪಾಯಿಂಟಿಂದ ನಿಮಗೆ ಒಂದು ಇ ಪಾಸ್ ಜನರೇಟ್ ಆಗುತ್ತೆ. ಅಂದರೆ ಅರ್ಥಾತ್ ಇದು 2,000 ರೂಪಾಯಿ ಬೆಲೆ ಬಾಳುವಂಥದ್ದು. ನಿಮಗೆ 25 ಇ ಪಾಸ್ ಸಿಗ್ತಾ ಇದೆ ಅಂತಂದರೆ ನೀವು ಕೊಟ್ಟಿರೋ ಅಂಥ ಹಣ ನಿಮಗೆ ವಾಪಸ್ ಆಲ್ರೆಡಿ ಬಂದಿದೆ. ಈ ಇ ಪಾಸಸನ್ನು ಬಳಸ್ಕೊಂಡು ನಿಮಗೆ ಬೇಕಾಗಿರುವಂಥ ವಸ್ತು ಖರೀದಿಯನ್ನು ನೀವು ಮಾಡಬಹುದು. ಓಕೆ, ಅದಾದ ನಂತರ ಇನ್ನೇನೆಲ್ಲ ಸಿಗುತ್ತೆ ಈ ಒಂದು ಪೊಸಿಷನ್ EMO ಇಂದ ಬೆನಿಫಿಟ್ ಲಾಭ ಏನಪ್ಪ ಅಂತ ಅಂದರೆ ಮೈ ಟ್ಯಾಂಕ್ ಕಾರ್ಡ್ ವೆಂಡರ್. ನಾನು ಆಗಲೇ ಹೇಳಿರುವಂಥ ಪೆಟ್ರೋ ಕಾರ್ಡ್ ಅನ್ನು ಯಾರೇ ಖರೀದಿ ಮಾಡುವಂಥದ್ದಾಗಿರ್ಬಹುದು ನಿಮ್ಮ ಮೂಲಕ ಅದನ್ನು ಪ್ರಮೋಟ್ ಮಾಡೋದಿರುತ್ತೆ. ಅಂದರೆ ಈಗ ಈ ಒಂದು ಅಪ್ಲಿಕೇಶನ್ ಲೈವಿಗೆ ಬಂದಿಲ್ಲ.
ಸೊ ಕೆಲವು ವಾರಗಳಲ್ಲೇ ಇದು ಬರ್ತಾ ಇದೆ. ಬಂದ ತಕ್ಷಣ ಈ ಒಂದು ಪೆಟ್ರೋ ಕಾರ್ಡ್ ಫ್ಲ್ಯಾಟ್ 15% ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇದನ್ನು ಪ್ರೊಪಗೊಂಡ ಮಾಡಿ ಪ್ರಮೋಟ್ ಮಾಡೋದ್ರಿಂದ ಪ್ರತಿಯೊಬ್ಬರೂ ಸಹ ಮುನ್ನುಗ್ಗಿ ಬಂದು ಈ ಕಾರ್ಡನ್ನು ಖರೀದಿ ಮಾಡ್ತಾರೆ. ಅಕಸ್ಮಾತ್ ನೀವು ಇಕಾಮ್ 365ಯಲ್ಲಿ EMO ಆಗಿದ್ದೀರಾ ಅಂದರೆ ಬರುವಂಥ ಪ್ರತಿಯೊಂದು ಎನ್ಕ್ವೈರಿ ನಿಮ್ಮ ಸುತ್ತಮುತ್ತಲಿರೋ ಆಗಿತ್ತು ಅಂತಂದರೆ ನಿಮ್ಮ ಮೂಲಕನೇ ಈ ಒಂದು ಪ್ರಾಡಕ್ಟ್ ಪೆಟ್ರೋ ಕಾರ್ಡನ್ನು ಪ್ರಮೋಟ್ ಮಾಡೋದಾಗಿರುತ್ತೆ. ಸೊ ಹಾಗಾಗಿ ಇದರ ಒಂದು ಲಾಭವನ್ನು ಕೂಡ ಒಂದು ಕಮಿಷನ್ನು ಸಹ ನಿಮಗೆ ಇದರಲ್ಲಿ ಸಿಗುತ್ತೆ. ನೀವೇ ಸೇಲ್ ಮಾಡಿದ್ರೂ ಸಹ ನಿಮಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಿಮ್ಮ ಸುತ್ತಮುತ್ತ ಬರೋ ಎನ್ಕ್ವೈರಿನ ನಿಮ್ಮ ಮೂಲಕ ಇದನ್ನು ಕಳಿಸೋದ್ರಿಂದ ನಿಮಗೆ ಇಲ್ಲಿ ಲಾಭ ಇದೆ. ಮತ್ತು EMO ಅಕ್ವಿಸಿಷನ್ ಬೋನಸ್ 20% ಫ್ರಮ್ 5 ಲೆವೆಲ್. ಅರ್ಥ ಏನಪ್ಪ ಅಂತಂದರೆ ನೀವಿವಾಗ EMO ಆಗಿದ್ದೀರಾ, ಅದಷ್ಟೇ ಅಲ್ಲ ನಿಮ್ಮ ಟೀಮಲ್ಲಿರೋ ಅಂಥವ್ರನ್ನೂ ಸಹ EMOಗೆ ಅಪ್ಗ್ರೇಡ್ ನೀವು ಮಾಡಿಸ್ತು ಅಂತಂದರೆ ನೀವು ರೆಕಮೆಂಡ್ ಮಾಡುವಂಥ ಡೈರೆಕ್ಟಾಗಿ ತರೋ ಅಂಥ ರೆಫರಲ್ಸ್ ಏನಿದೆ ಅದರಿಂದ ನಿಮಗೆ 10% ರೆಫರಲ್ ಬೋನಸ್ ಅಂತ ಕಮಿಷನ್ ಸಿಗುತ್ತೆ. ಅದಾದ ನಂತರ ಸೆಕೆಂಡ್ ಲೆವೆಲಿಂದ ಯಾರೇ EMO ಅಂದರೆ ನೀವು ಡೈರೆಕ್ಟಾಗಿ ಯಾರು ಕೇಳಿರ್ತೀರ ಅವರು ಇನ್ನೂ ಅವ್ರ ರೆಫರಿಂದ ತರೋ ಅಂಥದ್ದನ್ನು ಸೆಕೆಂಡ್ ಲೆವೆಲ್ಲು, ನಿಮಗೆ ಡೈರೆಕ್ಟಾಗಿರೋದಿಲ್ಲ, ಅದು ಸೆಕೆಂಡ್ ಲೆವೆಲಿಂದ ಬರುವಂಥದ್ದು. ಸೊ ಅಲ್ಲಿಂದ ಯಾವ್ದಾದ್ರು EMO ಆಯಿತು ಅಂದರೆ 2.5 ಅಂದರೆ ಸೆಕೆಂಡ್ ಲೆವೆಲಿಂದ ಥರ್ಡು, ಫೋರ್ತು, ಫಿಫ್ತ್ ಈ 4 ಲೆವೆಲಿಂದ ನಿಮಗೆ 2.5% ಮೂಲಕ ಕಮಿಷನ್ ಸಿಗುತ್ತೆ. ಫಸ್ಟ್ ಲೆವೆಲಿಂದ 10%, ಒಟ್ಟಾರೆ 5 ಲೆವೆಲಿಂದ 20% ನಿಮಗೆ ಅಕ್ವಿಸಿಷನ್ ಬೋನಸ್ ಅಂತ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಏನೆಲ್ಲ ಇದೆ ಅಂತಂದರೆ ವೆಂಡರ್, ನೀವು ಎಷ್ಟು ಜನ ಈ ನಿಮ್ಮ ವ್ಯಾಪಾರಸ್ಥರನ್ನ ಇಲ್ಲಿ ತೊಗೊಂಡು ಬರ್ತೀರಾ, ಸೊ ಅದರಿಂದ ನಿಮಗೆ ಇನ್ಕಮ್ಮು ಲಾಭ ಇದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಹೈಲಿ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಪಾಯಿಂಟ್ ಇಲ್ಲಿದೆ, ದಯವಿಟ್ಟು ನೋಡಿ. ಏನಪ್ಪ ಅಂದರೆ ಪಿನ್ ಕೋಡ್ ಟರ್ನ್ ಓವರ್ ಬೋನಸ್ ಆಫ್ 5% ಪೇಯ್ಡ್ ಮಂತ್ಲಿ. ಅಂದರೆ ಈಗ ನೀವು ನಿಮಗೆ ಅಂದರೆ ಅದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನೀವು ಒಂದು 10 ಜನ ಕೇಳಿರ್ತೀರ, ಅವರಿಂದ ಇನ್ನೊಂದು 10 ಜನಕ್ಕೆ, ಅವರಿಂದ ಅಲ್ಲಿಂದ ಮುಂದಕ್ಕೆ ಅಂತ ಹೀಗೆ ತೆಗೆದು ನೋಡಿದಾಗ, ಓಕೆ, ನೀವು EMO ಆದಾಗ, ನಾನು ಈ ಪಾಯಿಂಟನ್ನು ಹೇಳೋದನ್ನು ಮರೆತಿದ್ದೆ, ದಯವಿಟ್ಟು ಗಮನ ಒರೆಸಿ ಈ ಕಡೆ. ನೀವು EMO ಆಯಿತು ಅಂದರೆ ಒಟ್ಟು 20 ಲೆವೆಲ್ಲಿಂದ 31% ಅಷ್ಟು ನಿಮಗೆ ಕಮಿಷನ್ ಸಿಗುತ್ತೆ, ಬೋನಸ್ಸು ಸಿಗುತ್ತೆ. ಎಷ್ಟು? 20 ಲೆವೆಲ್ 20 ಲೆವೆಲಿಂದ 31% ತನಕ ನಿಮಗೆ ಕಮಿಷನ್ ಸಿಗೋದ್ರಿಂದ ಇಲ್ಲಿ ನೀವು ಹೆಚ್ಚಿನ ಒಂದು ಅರ್ನಿಂಗ್ಸನ್ನು ಮಾಡೋ ಅವಕಾಶ ಇದೆ. ಸೊ ಹೀಗಿರಬೇಕಾದ್ರೆ ನೀವು ಒಂದು 10 ಜನ ಕೇಳಿದ್ರಿ, ಅಲ್ಲಿಂದ ಮುಂದಕ್ಕೆ ಇನ್ನೊಂದು 10 ಜನ, ಹೀಗಾಗಿ ಒಂದು 20 ಲೆವೆಲಲ್ಲಿ ಎಷ್ಟು ಜನ ಆಯಿತು ಅಂತ ತೆಗೆದು ನೋಡಿದಾಗ ಖಂಡಿತವಾಗಿಯೂ ಕನಿಷ್ಠ ಪಕ್ಷ ಸಾವಿರಾರಿಂದ ಹಿಡಿದು ಲಕ್ಷಾಂತರ ಜನದ ಒಂದು ಟೀಮ್ ಸೈಜು ನಿಮ್ಮದಾಗಿರುತ್ತೆ. ಓಕೆ, ಸೊ ಇದರಿಂದ ಬರುವಂಥ ಒಟ್ಟು ಟರ್ನ್ ಓವರ್ ಮೇಲೆ ಕಂಪನಿಗೆ ಸಿಗೋ CRC ಮೇಲೆ ನಿಮಗೆ 31% ಅಷ್ಟು ಕಮಿಷನ್ಸ್ ಇದೆ. ಇದು ಒಂದು ಒಳ್ಳೆ ಹ್ಯಾಂಡ್ಫುಲ್ ಇನ್ಕಮ್ ಅಂತಲೇ ಹೇಳಬಹುದು. ಅದಷ್ಟೇ ಅಲ್ಲದೆ ನಿಮ್ಮ ಏರಿಯಾ ಪಿನ್ ಕೋಡ್ ಏನಿದೆ, ನೀವಿರೋ ಅಂಥ ಒಂದು ಅಡ್ರೆಸ್ಸಿನ ಪಿನ್ ಕೋಡ್, ಅಲ್ಲಿಂದ ಆಗೋವಂಥ ಕಂಪನಿ ಟರ್ನ್ ಓವರ್, ನೀವು ಮೇ ಬಿ 500 to 5000 ಜನಗಳನ್ನ ಟೀಮ್ ಬಿಲ್ಡ್ ಮಾಡಿರಬಹುದು ನಿಮ್ಮ ಟೀಮಲ್ಲಿ 20 ಲೆವೆಲಲ್ಲಿ. ಆದರೆ ಕಂಪನಿಯ ಒಂದು ಟರ್ನ್ ಓವರ್ ಅಂದರೆ ಅದು ಲಕ್ಷದರಲ್ಲೇ ಇರುತ್ತೆ, ಕೋಟಿಗಟ್ಟಲೆ ಟರ್ನ್ ಓವರ್ ಆಗಿರುತ್ತೆ. ಓಕೆ, ಸೊ ಅಂದರೆ ಕಂಪನಿಗೆ ಸಿಗೋ ಅಂಥ ಒಂದು CRC ಮೇಲೆ, ಓಕೆ, ನಿಮಗೆ ಕಂಪನಿ ಟರ್ನ್ ಓವರ್ ಮೇಲೆ ಬಂದಿರೋ ಕಂಪನಿ ಟರ್ನ್ ಓವರ್ ಮೇಲೆ ನಿಮಗೆ 5% ಬೋನಸ್ ಅಂತ ಅಂದರೆ ಆ ಪಿನ್ ಕೋಡಿಂದ ಇದು ರಿಯಲಿ ತುಂಬ ಒಂದು ಬಿಗ್ ಸೈಜ್ ಇನ್ಕಮ್ಮೇನೆ ಆಗಿರುತ್ತೆ. ಓಕೆ, ಅದಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಕನ್ವೆನ್ಷನ್ ಮತ್ತು ಇನ್ನೂ ಹಲವಾರು ಒಳ್ಳೆಯ ಒಂದು ಕಂಪನಿ ಕಡೆಯಿಂದ ಒಂದು ಸಪೋರ್ಟು, ಬೆನಿಫಿಟ್ಟು, ಲಾಭ, ಪ್ರಮೋಷನ್, ಟ್ರೈನಿಂಗ್, ಇನ್ನು ಬಹಳಷ್ಟು ಒಂದು ರೀತಿಯ ಸಪೋರ್ಟು ನಿಮಗೆ EMO ಆಗೋದ್ರಿಂದ ಕಂಪನಿಯ ಮೂಲಕ ಸಿಗುತ್ತೆ. ಸೊ ಕೊನೆಯದಾಗಿ, ಲಾಸ್ಟ್ ಬಟ್ ಡೆಫಿನೆಟ್ಲಿ ನಾಟ್ ದ ಲೀಸ್ಟ್, ದಿಸ್ ಈಸ್ ದ ಹೈಲೈಟ್ ಆಫ್ ದ EMO ಪಾಯಿಂಟ್, ಡೈರೆಕ್ಟರ್ಸ್ ಕ್ಲಬ್ ಪೂಲ್ DCP, ಶೇರ್ ಅಪ್ ಟು 10 shares ಪೇಯ್ಡ್ ಆ್ಯನ್ಯುವಲಿ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ 2 to 3 minutes ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಗಮನ ಇರಲಿ. ಸೊ ಡೈರೆಕ್ಟರ್ಸ್ ಕ್ಲಬ್ ಪೂಲ್ DCP ಶೇರ್ಸ್ ವ್ಯಾಲ್ಯೂ ಅಂದರೆ ಏನು? ನೀವು EMO ಆಗಿತ್ತು ಅಂತಂದರೆ ಕಂಪನಿಯ ಒಂದು ಶೇರನ್ನು ಕೂಡ ತಗೊಳ್ಳೋ ಅವಕಾಶ ಇದೆ. ಸೊ ಕಂಪನಿಗೆ ಒಂದು ಟಾರ್ಗೆಟ್ ಏನಪ್ಪ ಇರೋವಂಥದ್ದು,
ನೆಕ್ಸ್ಟ್ 2 ವರ್ಷದಲ್ಲಿ ಒಟ್ಟು 18,000 ಇ ಎಮ್ ಒ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಉದ್ದೇಶ. ಇದು ಬಹಳ ಸುಲಭದ ಕೆಲಸ. ಯಾಕಪ್ಪ ಅಂತಂದರೆ ಇವಾಗ ಆಲ್ರೆಡಿ ಕಂಪನಿ ಭಾರತದಾದ್ಯಂತ ಬಹಳಷ್ಟು ಜನ ಡಿಸ್ಟ್ರಿಬ್ಯೂಟರ್ಸನ್ನು ಮತ್ತು ತನ್ನ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿರೋದ್ರಿಂದ ಇಷ್ಟು ಸಾವಿರ ಜನ ನೆಕ್ಸ್ಟ್ 2 ಇಯರ್ಸಲ್ಲಿ ತರುವಂಥದ್ದು ಸಾಧ್ಯತೆ ಇದೆ. ಓಕೆ, ಸೊ ಅವರ ಮೂಲಕ ಇವರೆಲ್ಲರ ಮೂಲಕ ಅಫಿಲಿಯೇಟ್ಸು ಮತ್ತು ಇ ಎಮ್ ಒಸ್ ಇವರೆಲ್ಲರ ಮೂಲಕ 1 ಕೋಟಿ ಆ್ಯಕ್ಟಿವ್ ಕಸ್ಟಮರ್ಸನ್ನು ಈ ಅಪ್ಲಿಕೇಶನ್ ಉಪಯೋಗ ಮಾಡಲಿಕ್ಕೆ ಟೀಮನ್ನು ಬಿಲ್ಡ್ ಮಾಡಬಹುದು. ಓಕೆ, ಸೊ ಈ ಪ್ರತಿಯೊಬ್ಬ ಗ್ರಾಹಕ ಕೇವಲ 1,000 ರೂಪಾಯಿಯನ್ನು ಇಡೀ ತಿಂಗಳಲ್ಲಿ ಈ ಆ್ಯಪಿನ ಮೂಲಕ, ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗಿದೆ ಈ ಆ್ಯಪಲ್ಲಿ A to Z ಪ್ರತಿಯೊಂದು ಸಹ ನಮಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಅದು ಲೋಕಲ್ ವೆಂಡರ್ಸ್ ಆಗಿರಬಹುದು ಅಥವಾ ಬ್ರ್ಯಾಂಡ್ ಆಗಿರಬಹುದು, ಸರ್ವಿಸಸ್ ಆಗಿರ್ಬೋದು, ಪ್ರತಿಯೊಂದರ ಮೇಲೂ ಕೂಡ ಹೆಚ್ಚಿನ ಡಿಸ್ಕೌಂಟು, ಲಾಭ, ಅರ್ನಿಂಗ್ ಆಪರ್ಚುನಿಟಿ ಎಲ್ಲ ಇರೋದ್ರಿಂದ ಪ್ರತಿಯೊಬ್ಬರೂ ಸಹ ಇದನ್ನು ಉಪಯೋಗ ಮಾಡಲಿಕ್ಕೆ ಮುನ್ನುಗ್ತಾರೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ನಾವು ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ 1 ಕೋಟಿ ಜನ ಕೇವಲ 1,000 ರೂಪಾಯಿ ಒಂದು ತಿಂಗಳಲ್ಲಿ ಇದರ ಮೂಲಕ ಶಾಪಿಂಗನ್ನು ಮಾಡಿದರು ಅಂತಂದರೆ ಟೋಟಲ್ ಟರ್ನ್ ಓವರು 1,000 ಕೋಟಿ. ಈ 1,000 ಕೋಟಿಯಲ್ಲಿ ಇಕಾಮ್ 365 ಕಂಪನಿಗೆ ಆ್ಯಸ್ ಎ CRC ಅಂತ ಕೇವಲ ಒಂದು 5% ಅಷ್ಟೇ ಸಿಕ್ಕಿದ್ರೂ ಸಹ ಕಂಪನಿಗೆ ಸಿಕ್ಕಂತಹ ಮೌಲ್ಯ ಎಷ್ಟು? 50 ಕೋಟಿ ಒಂದು ತಿಂಗಳಿಗೆ. ಈ 50 ಕೋಟಿಯಲ್ಲಿ ಕಂಪನಿಗೆ ಇಕಾಮ್ 365ಗೆ ಬಂದಿರುವಂಥ 50 ಕೋಟಿಯ ಮೇಲೆ 5%ಅನ್ನು ಪ್ರಾಫಿಟ್ ಶೇರಿಂಗಿಗೆ ಅಂತ ಬದಿಗೆ ತೆಗೆದಿಟ್ಟರೆ 2.5 crores ಆಯಿತು ತಿಂಗಳಿಗೆ. 2.5 ಆದರೆ ವರ್ಷಕ್ಕೆ ಎಷ್ಟಾಯಿತು? ಇಂಟು 12 30 ಕೋಟಿ. ಈ ಬಂದಿರೋ 30 ಕೋಟಿಯನ್ನು ಯಾರ ಬಳಿ ಶೇರ್ಸ್ ಇದೆ ಅವರಿಗೆ ಮಾತ್ರ ಇದನ್ನು ಡಿವೈಡ್ ಮಾಡಿ ಹಂಚಲಾಗುತ್ತೆ. ಸೊ ಅಂದರೆ ಅಪ್ರಾಕ್ಸಿಮೇಟು ಎಷ್ಟು ಜನ EMO ಇರ್ತಾರೆ ಅವರಲ್ಲಿ ಒಂದು 10% ಜನಗಳ ಹತ್ರ ಮಾತ್ರ ಶೇರ್ಸ್ ಇರುತ್ತೆ. ಅಂದರೆ ಅಂದಾಜು 18,000 ಜನ ಅಂತ ಲೆಕ್ಕ ಹಾಕಿ ಇದನ್ನು ಡಿವೈಡ್ ಮಾಡಿದ್ರೆ ಒಂದು ಶೇರಿನ ವ್ಯಾಲ್ಯೂ 1.5 ಲಕ್ಷ. ಓಕೆ, ಸೊ ಅಂದರೆ ನಮಗೆ ನಮ್ಮ ಟೀಮಲ್ಲಿ ಆಗುವಂಥ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ವಾರ, ತಿಂಗಳು ಆಗ್ತಾ ಇರುವಂಥ ಈ ಟ್ರಾನ್ಸಾಕ್ಷನ್ ಮೇಲೆ ನಮಗೆ ಅಲಾಟ್ ಮಾಡಿರುವಂಥ ಈ ಪರ್ಸೆಂಟೇಜಿನಲ್ಲಿ ನಮಗೆ ಕಮಿಷನ್ಸು, ಅರ್ನಿಂಗ್ಸು ಆಗ್ತಾನೇ ಇರುತ್ತೆ. ಅದೆಲ್ಲದರ ಜೊತೆಗೆ ನಾವು EMO ಆಗಿ ನಮ್ಮ ಹತ್ರ ಶೇರ್ ಇತ್ತು ಅಂತಂದರೆ ಇಡೀ ವರ್ಷಾದ್ಯಂತ ಒಂದು ವರ್ಷಕ್ಕೆ ಒಮ್ಮೆ ಈ ಶೇರಿನ ವ್ಯಾಲ್ಯೂ ಲೈಕ್ ಶೇರ್ ಡಿವಿಡೆಂಟ್ ಥರ ನಮಗೆ ಅಡಿಷನಲ್ ಇನ್ಕಮು ಸಹ ವರ್ಷಕ್ಕೊಮ್ಮೆ ಸಿಗುತ್ತೆ. ಈ ಶೇರ್ಸನ್ನು ಪಡೆಯೋದು ಹೇಗಪ್ಪ ಅಂತ ಅಂದರೆ ನೀವು ಫಸ್ಟ್ EMO ಆಗಿರಬೇಕು ಮತ್ತು ಡೈರೆಕ್ಟಾಗಿ 10 ಜನ EMOನ ನಾವು ಇಂಟ್ರಡ್ಯೂಸ್ ಮಾಡಬೇಕು. ಸೊ ಹೀಗೆ ಮಾಡಿದ್ರಿಂದ ಕಂಡೀಷನನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಡೈರೆಕ್ಟಾಗಿ 10 ಜನ EMOಸನ್ನು ನಾವು ಇಂಟ್ರಡ್ಯೂಸ್ ಮಾಡೋದ್ರಿಂದ ರೀಜನಲ್ ಡೈರೆಕ್ಟರ್ ಆಗಿ ಪ್ರಮೋಟ್ ಆಗ್ತೀವಿ, ಜೊತೆಗೆ 1 ಶೇರ್ಸು ಸಿಗುತ್ತೆ. ಅದಾದ ನಂತರ ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ನಮ್ಮ ಇಡೀ ಟೀಮಿನ ಮೂಲಕ 50 ಜನ EMO ಆಗಿದ್ದಾರೆ ಅಂದರೆ ಝೋನಲ್ ಡೈರೆಕ್ಟರ್ ಆಗಿ ಪ್ರಮೋಷನ್ಸ್ ಮತ್ತು ಇನ್ನೂ 2 ಶೇರ್ಸು ನಮಗೆ ಸಿಗುತ್ತೆ. ನಂತರ 100 ಜನ EMOs ನಮ್ಮ ಟೀಮಲ್ಲಿ ಬಂದಾಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಪ್ರಮೋಷನ್ ಪ್ಲಸ್ ಇನ್ನೂ 2 ಶೇರ್ಸು ನಮ್ಮ ಕೈಗೆ ಸಿಗುತ್ತೆ. ಇಲ್ಲಿವರೆಗೆ ಒಟ್ಟು ನಮ್ಮ ಹತ್ರ 5 ಶೇರ್ಸ್ಗಳು ಇರುತ್ತೆ. ಸೊ ಒಟ್ಟಾರೆ 250 EMOಸು ನಮ್ಮ ಟೀಮಲ್ಲಿ ಬಂದಾಗ ಲೆಟ್ ಇಟ್ ಟೇಕ್, ಇದಕ್ಕೆ ಯಾವುದೇ ಆದ ಒಂದು ಟೈಮ್ ಲಿಮಿಟ್ಸ್ ಇಲ್ಲ, ಇದರ ಯಾವಾಗ ಬೇಕಾದರೂ ಆಗಬಹುದು. ಒಟ್ಟು 250 EMOs ಆದಾಗ ನಾವು ಇಕಾಮ್ ಮಾರ್ಕೆಟಿಂಗ್ ಡೈರೆಕ್ಟರ್ ಅಂದರೆ EMD ಆಗಿ ಪ್ರಮೋಷನ್ ಸಿಗುತ್ತೆ, ಜೊತೆಗೆ 5 ಅಡಿಷನಲ್ ಶೇರ್ಸು ಕೂಡ ನಮಗೆ ಸಿಗುತ್ತೆ. ಈ ಪೊಸಿಷನಿಗೆ ರೀಚ್ ಆಗೋ ತನಕ ಒಟ್ಟಾರೆ ನಮ್ಮ ಹತ್ರ 10 ಶೇರ್ಸ್ಗಳು ಇರುತ್ತೆ. ಅರ್ಥಾತ್ ಸೊ ಇಲ್ಲಿ ಕೊಟ್ಟಿರೋವಂಥ ಒಂದು ಸಣ್ಣ ಎಕ್ಸಾಂಪಲಿನ ಮೂಲಕ ನೋಡಿದಾಗ ನೀವು ರೀಜನಲ್ ಡೈರೆಕ್ಟರ್ ಆದರೆ 1.5 ಲಕ್ಷ ಅಡಿಷನಲ್ ಆಗಿ ಸಿಗುತ್ತೆ, ಮತ್ತು ನೀವು EMD ಆಗಿತ್ತು ಅಂತಂದರೆ 15 ಲಕ್ಷ. ಅಂದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವು ಇನ್ವೆಸ್ಟ್ ಮಾಡಿದ್ದು ಕೇವಲ 50,000ಕ್ಕೆ 50,000 ತುರಂತ ಆವಾಗಲೇ ನಿಮಗೆ ಅದು ವಾಪಸ್ಸು ಸಿಕ್ಕಿದೆ. ಅದಷ್ಟೇ ಅಲ್ಲ, ಇಲ್ಲಿ ಸಿಕ್ಕಿರೋವಂಥ ಅವಕಾಶದಿಂದ ನಾವು ಲಕ್ಷಾಧಿಪತಿ ಅಲ್ಲ ಕೋಟ್ಯಾಧಿಪತಿ ಆಗುವಂಥ ಸಾಧ್ಯತೆ ಬಹಳಷ್ಟು ಇದೆ. ಅಂದರೆ ನೀವು ಕೇವಲ ಒಂದು ಸ್ವಲ್ಪ ಜನಕ್ಕೆ ಇಂಟ್ರಡ್ಯೂಸ್ ಮಾಡಿರುವಂಥದ್ದು, ಇಲ್ಲಿ ಯಾವುದೇ ಥರ ಟ್ರೈನಿಂಗು, ಮೀಟಿಂಗು ಅವರಿಗೆ ಹೇಳ್ಕೊಡುವಂಥದ್ದು ಯಾವುದೇ ರೀತಿದಿಲ್ಲ. ಈ ಆ್ಯಪನ್ನು ಜಸ್ಟ್ ನಾವು
ಪಬ್ಲಿಸಿಟಿ ಮಾಡಬೇಕು, ಎಲ್ಲರಿಗೂ ಕೂಡ ಇದನ್ನು ಪ್ರಮೋಟ್ ಮಾಡಬೇಕಷ್ಟೇ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಲಾಭ ಇರೋದ್ರಿಂದ ಅವರು ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಆದರೆ ಅವರನ್ನು ನಾವು ತಂದಿರೋ ಕಾರಣಕ್ಕೋಸ್ಕರ ನಮಗೆ ಹೇಳಿರೋ ಮುಖಾಂತರ ಈ ಎಲ್ಲ ಬೆನಿಫಿಟ್ಟು ಕಮಿಷನ್ಸನ್ನು ನಮಗೆ ಸಿಗುತ್ತೆ. ಓಕೆ, ಸೊ ಫೈನ್, ಕಮಿಂಗ್ ಟು ಎನ್ ಎಂಡ್. ಸೊ ಇದನ್ನು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಈ ಎಲ್ಲ ಒಂದು ರೋಲ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಒಟ್ಟು 4 ರೋಲ್ಸ್ ಇದೆ: ಕಸ್ಟಮರ್, ವೆಂಡರ್, ಅಫಿಲಿಯೇಟ್ ಆ್ಯಂಡ್ EMOs. ಕಸ್ಟಮರ್ ವೆಂಡರ್ ಆಗಲಿಕ್ಕೆ ಯಾವುದೇ ಥರ ಫೀಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಕಸ್ಟಮರ್ ಆಗಿ ನೀವು ಇನ್ನೊಬ್ಬ ಕಸ್ಟಮರ್ಗಷ್ಟೇ ಹೇಳಬಹುದು. ಮತ್ತು ಫಸ್ಟ್ ಲೆವೆಲಿಂದ 10% ನಿಮಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಸಿಗುತ್ತೆ. ವೆಂಡರ್ ಆಗಿತ್ತು ಅಂದರೆ ಇನ್ನೊಬ್ಬ ವೆಂಡರು ಮತ್ತು ಕಸ್ಟಮರು 2 ಲೆವೆಲ್ ತನಕ ನೀವು ಇದನ್ನು ಪ್ರಮೋಟ್ ಮಾಡಬಹುದು. 2 ಲೆವೆಲಿಂದ 15% ತನಕ ನಿಮಗೆ ಕಮಿಷನ್ ಸಿಗುತ್ತೆ. ಅಫಿಲಿಯೇಟ್ ಆಗಲಿಕ್ಕೆ ಒಟ್ಟು 6 ಪ್ಯಾಕೇಜ್ ಇದೆ. ಯಾವ್ದು ಬೇಕಾದರೂ ಕೂಡ ನೀವು ಬೈ ಮಾಡಬಹುದು. ಮಿನಿಮಮ್ 625 ರೂಪಾಯಿಂದ ಇರೋವಂಥದ್ದು. ಸೊ ಆ್ಯಕ್ಟಿವೇಷನ್ ಮಾಡಿಕೊಂಡು ನೀವು ಇದನ್ನು ಯಾವುದೇ ರೀತಿಯ ಪೊಸಿಷನಲ್ಲಿರುವಂಥವ್ರಿಗೂ ಇದನ್ನು ಪ್ರಮೋಟ್ ಮಾಡಬಹುದು. ಇಲ್ಲಿ ನಿಮಗೆ 5 ಲೆವೆಲಿಂದ 22.5% ತನಕ ಕಮಿಷನ್ ಸಿಗುತ್ತೆ. ನಂತರ ನೀವು ಅಪ್ಗ್ರೇಡ್ EMOಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 20 ಲೆವೆಲ್, ನಿಮಗೆ ಇಲ್ಲಿ ಬಹಳಷ್ಟು ರೀತಿಯ ಬೆನಿಫಿಟ್ಗಳು, ಬೋನಸ್ಗಳು ಸಿಗುತ್ತೆ. ಸೊ ಇಲ್ಲಿ ನಿಮಗೆ 20 ಲೆವೆಲ್ನಿಂದ 20 ಲೆವೆಲ್ನಿಂದ 31% ಅಷ್ಟು ಕಮಿಷನ್ ಸಿಗುತ್ತೆ. ಸೊ ಯಾವುದೇ ರೂಪದಲ್ಲಿ ನೀವು ಇಲ್ಲಿ ತೊಡಗಿಸ್ಕೊಳ್ತು ಅಂದರೆ ಒಳ್ಳೆಯ ಲಾಭ ಅಂತೂ ಖಂಡಿತ. ಓಕೆ, ಸೊ ಇದನ್ನು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಾಣಿಸ್ತಾ ಇರುವಂಥ ಆ್ಯಪ್ಗಳನ್ನು ಒಮ್ಮೆ ನೋಡಿ. ಓಲಾ, ಊಬರ್ ಆಗಿರಬಹುದು, ಅಂದರೆ ಝೊಮ್ಯಾಟೊ, ಸ್ವಿಗ್ಗಿ, ಝೆಪ್ಟೋ, ಗೋ ಐಬಿಬೋ, ಮೇಕ್ ಮೈ ಟ್ರಿಪ್, ಜಿಪೇ, ಫೋನ್ಪೇ, ಅಮೆಝಾನ್, ಈ ಎಲ್ಲ ಆ್ಯಪ್ಗಳು ಬಹಳ ವರ್ಷಗಳೇನು ತಗೊಂಡಿಲ್ಲ. ಕೆಲವು ವರ್ಷಗಳಲ್ಲಿ ಇದು ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿರುವಂಥದ್ದು. ಯಾಕೆ ಅಂದರೆ ಇ ಕಾಮರ್ಸಿನ ಮೂಲಕ ಒಂದು ಅಪ್ಲಿಕೇಶನ್ ಮೂಲಕ ಇಲ್ಲಿ ನಮಗೆ ಸಿಗ್ತಾ ಇರುವಂಥ ಫೆಸಿಲಿಟಿ, ಅನುಕೂಲ ಬಹಳ ದೊಡ್ಡದಾಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಇದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಇದು ಯಾವುದೇ ಅಪ್ಲಿಕೇಶನಲ್ಲಿ ಪ್ರತಿಯೊಂದು ಒಂದು ಟ್ರಾನ್ಸಾಕ್ಷನಲ್ಲಿ ನಿಮಗೇನು ಡಿಸ್ಕೌಂಟ್ ಇರೋದಿಲ್ಲ. ಸೀಸನಲ್ಲಿ, ಅಕೇಶನಲ್ಲಿ ಕೆಲವೊಂದು ಮಟ್ಟಕ್ಕೆ ಮಾತ್ರ ಇರುತ್ತೆ. ಓಕೆ, ಆದರೆ ಇದೆಲ್ಲದಕ್ಕೂ ಕೂಡ ಹೋಲಿಸಿ ನೋಡಿದಾಗ eCom 365 ಇದರಲ್ಲಿ ಸಿಗುವಂಥ ಎಲ್ಲ ಸರ್ವಿಸಸ್ಸು ನಿಮಗೆ ಸಿಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಬ್ರ್ಯಾಂಡ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದೇ ಆದ ಬ್ರ್ಯಾಂಡನ್ನು, ಈಗ ನೀವು ಫುಡ್ಡನ್ನು ಆರ್ಡ್ರ್ ಮಾಡಿದ್ರಿ ಅಂತಂದರೆ ಆನ್ಲೈನಲ್ಲಿ ಇದೇ ಸ್ವಿಗ್ಗಿ, ಝೊಮ್ಯಾಟೊ ಅವರು ನಿಮಗೆ ಸರ್ವಿಸಸನ್ನು ಕೊಡ್ತಾರೆ. ಯಾವುದೇ ಟೇಸ್ಟನ್ನು, ಬ್ರ್ಯಾಂಡನ್ನು, ಸರ್ವಿಸಸನ್ನು ಬದಲಾವಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲದೂ ಕೂಡ ನಿಮಗೆ eCom 365 ಒಂದೇ ಒಂದು ಆ್ಯಪಿನ ಮೂಲಕ ನಿಮಗೆ 100 ಸರ್ವಿಸಸ್ಗಳು ಸಿಗೋದ್ರಿಂದ ನೀವು eCom 365 ಬಳಸುವಂಥದ್ದು ಬಹಳ ಉಪಯೋಗ. ಅದರ ಜೊತೆಗೆ ನಿಮಗೆ 365 ದಿನವೂ ಕೂಡ ನಿಮಗೆ ಡಿಸ್ಕೌಂಟ್ಸು, ಆಫರ್ಸ್ಗಳು ಇದ್ದೇ ಇರುತ್ತೆ. ಸಿಕ್ಕಾಬಟ್ಟೆ ಅವಕಾಶ ಇದೆ ನಿಮ್ಮ ದುಡ್ಡನ್ನು ಉಳಿತಾಯ ಮಾಡಲಿಕ್ಕೆ, ಜೊತೆಗೆ ಪ್ರಮೋಟ್ ಮಾಡೋದ್ರಿಂದನೂ ಅರ್ನಿಂಗ್ ಮಾಡುವಂಥ ಅವಕಾಶ ಇದೆ. ಸೊ ನಾವು ನೀವು ಒಟ್ಟಿಗೆ ಸೇರಿ ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ಪ್ರತಿಯೊಬ್ಬರಿಗೂ ಪ್ರಮೋಟ್ ಮಾಡೋದ್ರಿಂದ ಕೆಲವು ವರ್ಷಗಳಲ್ಲಿ eCom 365 ಕೂಡ ಇದೇ ರೀತಿಯಾದ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಯೋದು ಖಂಡಿತವಾಗಿದೆ. ಓಕೆ, ಸೊ ಇಲ್ಲಿ ತನಕ ನನ್ನ ಎಲ್ಲ ಮಾತುಗಳನ್ನು ಗಮನ ಇಟ್ಟು ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ ಒಂದು ವಿಚಾರವನ್ನು ಯಾರು ನಿಮಗೆ ತಂದು ಕೊಟ್ಟಿದ್ದಾರೆ, ಸೊ ದಯವಿಟ್ಟು ಅವ್ರನ್ನ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾವುದೇ ರೀತಿಯ ನಿಮಗೆ ಡೌಟ್ಸು, ಅನುಮಾನ ಇತ್ತು ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಿಮ್ಮನ್ನು ಇದಕ್ಕೆ ಇನ್ವೈಟ್ ಮಾಡಿರೋವಂಥವ್ರನ್ನ ಅಥವಾ ಶೇರ್ ಮಾಡಿರೋವಂಥವ್ರಿಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಮತ್ತು ತುಂಬ ಸಿಂಪಲ್ಲಾಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕಸ್ಟಮರು ಪ್ರತಿಯೊಬ್ಬರೂ ಸಹ ಆಗಬಹುದು. ಅಫಿಲಿಯೇಟ್ ಆಗುವಂಥದ್ದು ಇನ್ನೂ ಲಾಭದಾಯಕವಾಗಿರೋದ್ರಿಂದ ನೀವು ಬೇರೆ ಏನಿಲ್ಲ ಅಂದ್ರೂ ಕೂಡ ಅಫಿಲಿಯೇಟ್ ಆಗಿ ಖಂಡಿತವಾಗ್ಲೂ ಆ್ಯಕ್ಟಿವೇಷನ್ ಮಾಡ್ಕೊಳ್ಳಿ. eCom 365 ಫ್ಯಾಮಿಲಿಯಲ್ಲಿ ನೀವು ಕೂಡ ಒಬ್ಬರಾಗಿ. ಸೊ ಇದ್ರ ಬಗ್ಗೆ ಹೆಚ್ಚು ಪ್ರಮೋಟನ್ನು ಮಾಡಿ ಇದನ್ನು ಬೆಳೆಸ್ತಾ ಹೋಗೋಣ. ನೀವು ಎಲ್ಲರೂ, ಮತ್ತು ಮುಖ್ಯವಾಗಿ ಲೋಕಲ್ ವೆಂಡರ್ಸ್ ಇವತ್ತು ತುಂಬ ಸಫರ್ ಮಾಡ್ತಾ ಇರೋವಂಥ ಈ ಒಂದು ಸಣ್ಣ ಪುಟ್ಟ ಗ್ರಾಹಕರನ್ನು ಬೆಳೆಸೋದಕ್ಕೂ ಕೂಡ ನಾವು ಒಂದು ಕಾರಣ ಆಗೋಣ. ಓಕೆ, ಸೊ ಇಲ್ಲಿ ತನಕ ಕೇಳಿರೋವಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಯು ಆಲ್ ಟು eCom 365 ಫ್ಯಾಮಿಲಿ.